ಪಶುವೇರ್ತಿ ಪಶುರ್ವೇರ್ತಿ ವೇರ್ತಿ ಗಾನರಸಂ ಪಣಿಹಿ ಎಂಬ ಆಯೋಕ್ತಿಯಂತೆ ಸಂಗೀತ ಸೌರಭ ತುಂಬಿದ ನಮ್ಮ ಕಾಣಿಕೆ ನಾದ ಸುರಭಿ. ఓంకారనాద సౌరభం ఓంకారనాద సౌరభం సాహిత్య సంగీత రసానుభావం ఓంకారనాద సౌరభం సాహిత్య సంగీత రసానుభావం ఓంకారనాద సౌరభం సకల చరాచర వికసిత తోషం సకల చరాచర వికసిత తోషం పశు సంకుల శిశు మానస సుహాసం పశు సంకుల శిశు మానస సుహాసం దైవారాధన సులలిత మార్గం దైవారాధన సులలిత మార్గం శృతి తాళ కలిత ఉపాసన గీతం ఓంకారనాద సౌరభం ప్రణవపూరణ వికసితనాదం ప్రణవపూరణ వికసితనాదం భక్తిభావ సమ్మిళిత విరాజం భక్తిభావ సమ్మిళిత విరాజం ముక్తిదాత ప్రియ పరశివరూపం ముక్తిదాత ప్రియ పరశివరూపం రాగతాన పల్లవి సంగీతం రాగతాన పల్లవి సంగీతం ఓంకారనాద సౌరభం సాహిత్య సంగీత రసానుభావం ఓంకారనాద సౌరభం రిసా నిసా ధప రే గమ రిస ఓంకారనాద సౌరభం రిసా సా సా రి సనిద సనిద నిద పదప మరి గమ రిస ఓంకారనాద సౌరభం గమరి సాని రి సాని ధప మరి గమ రిస ఓంకారనాద సౌరభం సా 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 సని దా సా సా రి సని దా సా సా సని ద ప మ ప ప ప రి గ మ రి స స స స స స సని స రి స సని స రి స స స రి సని స రి స మ ప ద ప సని ద ప గ మ రి సని ద ప మ రి గ మ రి స ఓంకారనాద సౌరభం
ಸಂಗೀತ ಪ್ರೇಮಿಗಳೇ, ಈ ದಿನ ನಮ್ಮ ಶ್ಯಾಮಾಶಾಸ್ತ್ರಿಗಳು ತಮ್ಮ ಅಮೋಘವಾದ ಸಂಗೀತದಿಂದ ನಮ್ಮೂರಿನ ಜನರಿಗೆ ಮಾತ್ರವಲ್ಲ, ದೂರ ದೂರಿಂದ ಬಂದವರಿಗೂ ಸಂಗೀತದ ರಸದೌತಣವನ್ನು ನೀಡಿದ್ದಾರೆ. ಅವರ ಅದ್ವಿತೀಯ ಪಾಂಡಿತ್ಯಕ್ಕೆ ಅವರನ್ನು ಸನ್ಮಾನಿಸಬೇಕು ಅಂತ ನಾವೆಲ್ಲ ತೀರ್ಮಾನಿಸಿದ್ದೇವೆ. ಶಾಸ್ತ್ರಿಗಳು ದಯಮಾಡಿಸಬೇಕು. ಈಗ ಶಾಸ್ತ್ರಿಗಳು ಸಭೆಗೆ 2 ಹಿತನುಡಿಗಳನ್ನು ಹೇಳಬೇಕು. ಹೇಳಿ. ವೇದ ಬ್ರಹ್ಮರಾದ ಶ್ರೀ ಶ್ರೀ ವೆಂಕಟರಮಣ ಶಾಸ್ತ್ರಿಗಳು ನನ್ನ ಬಗ್ಗೆ ಬಹಳ ಮೆಚ್ಚುಗೆ ಮಾತನಾಡಿದ್ದಾರೆ, ಸನ್ಮಾನಿಸಿದ್ದಾರೆ. ಆದರೆ ಈ ಸನ್ಮಾನಕ್ಕೆ ನಾನೊಬ್ಬನೇ ಪಾತ್ರನಲ್ಲ. ಇದಕ್ಕೆ ನಮ್ಮ ಪಕ್ಕವಾದ್ಯಗಾರರು ಕಾರಣ. ಅದರಲ್ಲೂ ಮೃದಂಗ ವಿದ್ವಾನ್ ಶ್ರೀ ಸಂಚಾರಿಯವರು ಅವರ ವಿದ್ವತ್ಪೂರ್ಣ ಪ್ರದರ್ಶನದಿಂದ ನನಗೆ ಹೆಚ್ಚು ಹುಮ್ಮಸ್ಸು ತುಂಬಿದ್ದಾರೆ. ಈ ಯಶಸ್ಸಿನಲ್ಲಿ ಅವರೆಲ್ಲರೂ ಸಮಭಾಗಿಗಳು. ಈ ಸಂಗೀತ ಸೇವೆ ಎಂದೆಂದಿಗೂ ನಡೆಸಿಕೊಡುವಂತೆ ಆ ಶಾರದಾ ಮಾತೆ ನನ್ನನ್ನು ಅನುಗ್ರಹಿಸಿ. ಹಾಗೆಯೇ ನಿಮ್ಮೆಲ್ಲರ ಆಶೀರ್ವಾದ ಇಂದಿನಂತೆಯೇ ಎಂದೆಂದಿಗೂ ನನ್ನ ಮೇಲೆ ಇರಲಿ ಎಂದು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ಪುತ್ರ ಸಂತಾನ ಸಿದ್ಧಿರಸ್ತು, ಪುತ್ರ ಸಂತಾನ ಸಿದ್ಧಿರಸ್ತು. ತುಂಬಾ ಮಕ್ಕಳಿದೆ ಗುರುಗಳೇ, ಬರ್ತೀನಿ. ಎಲ್ಲಿಗೋ? ಮನೆಗೆ. ಆಯ್ತು. ನಮಸ್ಕಾರ. ಪಾಪ ಶ್ಯಾಮಶಾಸ್ತ್ರಿಗಳಿಗೆ ತನ್ನ ವಿದ್ಯಾನ ದಾನ ಮಾಡೋಕೆ, ವಂಶದ ಕೀರ್ತಿ ಬೆಳಗೋಕೆ ಆ ದೇವರು ಒಂದ್ ಸಂತಾನನಾದ್ರೂ ಕೊಡ್ಲಿಲ್ವಲ್ಲ. ಅವ್ರ ಹೆಂಡತಿ ದಾಕ್ಷಾಯಿಣಿ ಸಾಕ್ಷಾತ್ ದಾಕ್ಷಾಯಿಣಿನೇ. ಆ ದೇವ್ರು ಅವ್ರ ಹೊಟ್ಟೆಲಾದ್ರೂ ಒಂದ್ ಫಲ ಕೊಡಬಾರ್ದಾಗಿತ್ತೆ. ಅಯ್ಯೋ, ಯಾವ ಜನ್ಮದ ಪಾಪದ ಫಲ. करारविन्देन पदारविन्दं मुखारविन्देन विनिवेशयन्तं वटस्य पत्रस्य पुटे मनसा स्मरामि. ದಾಕ್ಷಾಯಿಣಿ, ದಾಕ್ಷಾಯಿಣಿ, ನೀನು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಆ ಬಾಲಮುಕುಂದನ್ನ ಹಾಡಿ ಕಾಡಿ ಬೇಡ್ತಾನೇ ಇದೆಯ. ಆದ್ರೆ ಆ ಪರಮಾತ್ಮನಿಗೆ ನಿನ್ ಮೇಲೆ ದಯ ಬರಲಿಲ್ಲ. ಹೋಗ್ಲಿ, ಯಾವ ಜನ್ಮದಲ್ಲಿ ಯಾರ ಮಕ್ಕಳನ್ನ ಅಗಲಿಸಿದ್ವಿ, ಅದು ಈ ಜನ್ಮದಲ್ಲಿ ಬಂದು ನಮ್ಮನ್ನು ಕಾಡ್ತಾ ಇದೆ. ಆ ದೇವರು ನನ್ನ ಬಾಳ್ನೆಲ್ಲ ಬಂಜಿಯಾಗಿ ಕಳಿಬೇಕು ಅಂತ ಬರ್ದಿರ್ಬೇಕು. ಅದಕ್ಕೆ ನೀವು ಹೊಣೆ ಆಗ್ಬಾರ್ದು. ಏನಂದ್ರೆ ನಂದೊಂದು ಮಾತು ಕೇಳ್ತೀರಾ? ಕೇಳಲ್ಲ. ನಿನ್ ಮಾತೇನು ಅಂತ ನನಗೆ ಗೊತ್ತು. ಇನ್ನೊಂದು ಮದುವೆ ಮಾಡ್ಕೊಳ್ಳಿ, ಅವಳಿಂದ ನಿಮ್ಮ ವಂಶ ಬೆಳೀಲಿ ಅಂತಾನೆ. ದಾಕ್ಷಾಯಿಣಿ, ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋ ಹಾಗೆ ನರಕಕ್ಕೆ ಹೋಗ್ಬೇಕಾಗಿ ಬಂದ್ರೆ ಆಗ್ಲಿ, ಹೋಗೋಣ. ಇಬ್ರು ಅದನ್ನ ಒಟ್ಟಿಗೆ ಅನುಭವಿಸೋಣ. ಆದ್ರೆ ಇನ್ನೊಂದು ಸಾರಿ ಇನ್ನೊಂದು ಮದುವೆ ಅನ್ನೋ ಮಾತು ಮಾತ್ರ ನನ್ನ ಮುಂದೆ ಆಡಿ ನನ್ನ ನೋಯಿಸ್ಬೇಡ, ಗೊತ್ತಾಯ್ತಾ? ಸಿಂಗಾರಿ, ನನ್ನ ಪ್ರೇಮದ ಪಿಚಕಾರಿ, ಎಲ್ಲಿದ್ದೀಯೇ? ಕಚೇರಿಲಿ ಬಾರಿಸಿ ಬಾರಿಸಿ ಬಳಲಿ ಬೆಂಡಾಗಿ ಬಂದ್ಬಿಟ್ಟಿದ್ದೀನಿ. ಎಲ್ಲಿದ್ದೀಯೇ? ನಗನಗತಾ ಬಾರೇ. ಎಂದ ಎನಕ್ಕೆ ಕಾರ್ ಕೇಕುನು ಕೋಪ ಮಾಡ್ಕೋಬೇಡ್ವೆ, ನಗನಗತಾ ಬಾರೆ. ತಜ್ಜಂ ತಕಜಂ ತಕಿಟ ಜಂ ತದಿಗಿಣ ತಮಾಷೆಯ ಈ ಪಗಲ್ ಲೇ, ಸರಸಕ್ಕೆ ಹೊತ್ತು ಗೊತ್ತು ಏನ್ ಬಂತೆ? ಈ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಹೊತ್ತೇನು ಗೊತ್ತೇನು?
30 ವರ್ಷದಿಂದ ಮದುವೆನೇ ಬೇಡ ಅಂತ ಕಟ್ಟಾ ಬ್ರಹ್ಮಚಾರಿ ನನ್ನ ಮೇಲೆ ನಿನ್ನ ಮೋಹದ ಬಲೆ ಬೀಸಿ ಬುಟ್ಟಿಗೆ ಹಾಕೊಂಡು ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಿಯಲ್ಲೇ ನನ್ನ ಸಿಂಗಾರಿ. ನೀನೇ ಮೃದಂಗ, ನಾನೇ ತಾಳ. ಈ ತಾಳ ಮೃದಂಗ ಸೇರಿದ್ರೆ ಮದುವೆ ನಿಂಗಳೊಳ ಕಳಿದ ಮಾಷ. ನಾನು ಎಲ್ಲಾ ತಡ್ಕೋತೀನಿ ನೋಡು, ಇದೊಂದು ಮಾತ್ರ ತಡ್ಕೊಳಕ್ಕಾಗಲ್ಲ. ನೀನ್ ನನ್ನ ಮದುವೆಗೆ ಎಷ್ಟು ವರ್ಷ ಆಯ್ತೆ? ಈ ಕರ್ನಾಟಕಕ್ಕೆ ಬಂದು ಎಷ್ಟು ವರ್ಷ ಆಯ್ತು? 3 ಮುದ್ದಾಗಿ ಕನ್ನಡ ಶಬ್ದ ಮಾತಾಡಲ್ವಲ್ಲೇ ನೀನು? ರೀ, ಯಾರು ಹೇಳಿದ್ ನನ್ ಕನ್ನಡ ಬರಲ್ಲ ಅಂತ? ನೀನು ಕನ್ನಡ ಮಾತಾಡ್ತೀಯ? ನಂಗೆ ಗೊತ್ತೇ ಇರ್ಲಿಲ್ವಲ್ಲೇ. ಭಾಷೆಯಿಂದ ಏನ್ರಿ ಬಂತು? ಮುಖ್ಯವಾಗಿ ಬೇಕಾದ್ದು ಮನ್ಸು, ಅದಕ್ ಭಾಷೆ ಬೇಕಾಗಿಲ್ಲ. ಒಂದು ವಿಷಯ, ಥು, ಹೋಗ್ರಿ. ಈಗ ನಮ್ಗೇನ್ರಿ ಕಮ್ಮಿ ಆಗಿರೋದು? ಏನು ಕಮ್ಮಿ ಆಗಿಲ್ಲ. ಮನೆ ತುಂಬಾ ಬರೀ ತಾಳೆಗಳೇ. ವರ್ಷಕ್ಕೆ 2 ವರ್ಷಕ್ಕೆ 2 ಲಕ್ಷ್ಮೀ ಸರಸ್ವತಿ, ಗೀತಾ ಗಾಯತ್ರಿ, ಸೀತಾ ಸಾವಿತ್ರಿ ಅಂದಾಗೆ ಎಲ್ಲೇ ನಿನ್ ತಾಳುಗಳು? ನನ್ ತಾಳುಗಳು ಅವಳಿ ಜವಳಿ ವರ್ಷಕ್ಕೆ 2 ವರ್ಷಕ್ಕೆ 2. ಧ್ರುವ, ಮಟ್ಟಿ, ರೂಪು, ಜಂಪು, ತ್ರಿಪುಟ, ಅಟ್ಟ. ಧ್ರುವ ಮಟ್ಟಿಯ ರೂಪ ಕಚ್ಚ, ಜಂಪ ತ್ರಿಪುಟ ಮೇವಚ. ಅಟತಾಳ ಒಂದು ಕಮ್ಮಿ ಆಗೋಯ್ತಲ್ಲೇ. ಪ್ರಯತ್ನ ಪಡೋಣ. ರೀ, ಸಾಕ್ ಸುಮ್ನಿರಿ. ಇವತ್ತು ದೇವರ ಅಭಿಷೇಕಕ್ಕೆ ಹಾಲ್ ಬೇಕಾಗಿತ್ತು. ನಮ್ಮನೆ ಹೆಸರು ತೆನೆ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಬಂದೆ. ದೇವರ ಅಭಿಷೇಕಕ್ಕೆ ಯಾರು ಹಾಲಿಲ್ಲ ಅಂತಾರೆ? ಯಾಕಮ್ಮ, ಏನಾಯ್ತು? ಯಾಕೋ ತಲೆ ಸುತ್ತಾ ಇದೆ. ನೀರ್ ಹಾಕೊಂಡು ಎಷ್ಟು ದಿನ ಆಯ್ತಮ್ಮ? 2 ತಿಂಗಳಾಯ್ತು. ಹೌದಾ? ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ನೀವು ಮಗುವಿನ ತಂದೆ ಆಗ್ತಾ ಇದ್ದೀರಾ. ನೀವು ಹೆಂಡತಿನ ಹುಷಾರಾಗಿ ನೋಡ್ಕೊಳ್ಳಿ, ಜಾಸ್ತಿ ಕೆಲಸ ಮಾಡಿಸ್ಬೇಡಿ. ಬರ್ತೀನಮ್ಮ, ಬೇಗ ಸಿಹಿ ಕೊಡಿ. ದಾಕ್ಷಾಯಿಣಿ, ನನ್ ಕಿವಿ ನಾನೇ ನಂಬಕ್ಕಾಗ್ತಾ ಇಲ್ಲ. ಕಡೆಗೂ ಆ ಬಾಲ ಮುಕುಂದ ನಮ್ಮೇಲೆ ಕೃಪೆ ಮಾಡ್ದ ಕಣೆ. ಪ್ರಸನ್ನ ವೀರಾಂಜನೇಯ ಸ್ವಾಮಿ ಕರುಣಾ ಕಟಾಕ್ಷ ಸಿದ್ಧಿರಸ್ತು, ಸುಪುತ್ರ ಪ್ರಾಪ್ತಿರಸ್ತು. ಶಾಸ್ತ್ರಿಗಳೇ, ಈ ಬಾರಿ ದಯವಿಟ್ಟು ನಮ್ಮೂರು ರಾಮೋತ್ಸವಕ್ಕೆ ಬಂದು ಖಂಡಿತ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ದೇವರ ಕೆಲಸಕ್ಕೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದಿನ. ಈಗ ಎಂತಹ ಸಂದರ್ಭ ಬಂದಿದೆ ನೋಡಿ. ಹೆಂಡತಿ ಗರ್ಭಿಣಿ, ಮನೆ ಕಡೆ ನೋಡ್ಕೊಳ್ಳೋರು ಯಾರು ಇಲ್ಲ. ಆದ್ರಿಂದ ಇದೊಂದು ಸಾರಿ ನಾನು ಕ್ಷಮಿಸಿಬಿಡಿ. ಹೂ ಸುಟ್ಟಕ್ ಮುಂಚೆ ಗುಲಾಬಿ ಒಲಿಸಿದ್ರು ಅನ್ನೋ ಹಾಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾನೆ ಈ ಪುಣ್ಯಾತ್ಮ. ಇನ್ಮೇಲೆ ನೀನು ಹೆಚ್ಚಿಗೆ ಕೆಲಸ ಮಾಡಬಾರ್ದು. ನೋಡಿದ್ದೇನೆ ಆ ಪರಮಾತ್ಮನ ನಾಮನ ಹಗಲು ರಾತ್ರಿ ನಾನು ಹಾಡಿ ಹೋಗ್ಲಿದ್ದಕ್ಕೆ ನನ್ನ ಮನಸ್ಸಿನ ನೋವನ್ನು ದೂರ ಮಾಡಿ ನನ್ನ ವಂಶ ಬೆಳೆಯುವ ಹಾಗೆ ಮಾಡ್ದ. ಅದು ಗಂಡಾದ್ರೆ? ಒಂದ್ ಪಕ್ಷ ಹೆಣ್ಣಾದ್ರೆ? ಇಲ್ಲ ಇಲ್ಲ, ಗಂಡೇ ಆಗೋದು. ಇಲ್ಲ, ಹೆಣ್ಣೆ ಆಗೋದು. ಗಂಡೇ ಆಗೋದು. ಹೆಣ್ಣೆ ಆಗೋದು. ಗಂಡೇ ಆಗೋದು. ಇಲ್ಲ, ಹೆಣ್ಣೆ ಆಗೋದು. ಗಂಡೇ ಆಗೋದು. ಸರಿ, ನಿಮ್ಮಿಷ್ಟದಂತೆ ಆಗ್ಲಿ. ಈ ಮನೆಗೆ ಪುಟ್ಟಶಾಸ್ತ್ರಿಗಳು ಬರ್ತಾರೆ.
ദനം ദം ദനം ദനം ആനന്ദനം ദനം ദം ദനം ദനം ദം ദനം ദനം ദം ദം ദനം ദനം ദം ദനം ദനം ദം ദനം ദനം ആനന്ദനം ദനം ദം ദനം ദനം ദം ദനം ദനം ಬೆಳಗೆ ಜ್ಯೋತಿ ಇತ್ತದಯ ಮೂರ್ತಿ ದೇವನ ಪಾದದೆ ಹೂವಾಗೋ ಕುಲ ಬೆಳಗೆ ಜ್ಯೋತಿ ಇತ್ತದಯ ಮೂರ್ತಿ ದೇವನ ಪಾದದೆ ಹೂವಾಗೋ ಕೀರ್ತಿಯಲಿ ನೀ ಚಿರಂಜೀವಿಯಾಗೋ ಸಂಗೀತ ದೇವತೆ ಶಾರದೆ ಸೇವೆ ಅನುದಿನ ಮನಸಲಿ ನೆಲಸಲಿ ನುಡಿಸಲಿಯ ಕುಲ ಬೆಳಗೆ ಜ್ಯೋತಿ ಇತ್ತದಯ ಮೂರ್ತಿ ದೇವನ ಪಾದದೆ ಹೂವಾಗೋ ರಾಗಕ್ಕೆ ತಾಳ ಸ್ವರಮೇಳ ನಾದವು ಕೂಡಿದ ಭಾವದೆ ನಮಿಸೆ ಶಾರದೆ ತಾನೇ ನಿನಗೊಲಿದಾಳು ನಾದದ ಸುರವೇ ನೀ ಹಂಚು ಗಾಯನ ಆಸೆಯ ನೀ ಮನದಿರಿಸು ಅನುದಿನ ಜೀವನ ನೀ ಮುಡಿಪಾಗಿಸು ತಂದೆಯ ಮಹದಾಸೆ ನೆರವೇರಿಸು ಸರಿಸ ಸರಿಸ ನಿಸರಿಸ ಪದಪ ಪದಪ ಮಪದಪ ಸರಿಸ ಸರಿಸ ನಿಸರಿ ಗಮ ಸರಿ ಗಮ ಪದ ನಿಸ ರಾಗಕ್ಕೆ ತಾಳ ಸ್ವರಮೇಳ ನಾದವು ಕೂಡಿದ ಭಾವದೆ ನಮಿಸೆ ಆಹಾ ಶ್ರವಣಾನಂದ, ಸುಮಧುರ ಸಂಗೀತ. ಮಗು ಎಷ್ಟು ಚೆನ್ನಾಗಿ ತಾಳ ಹಾಕ್ತಿದ್ದಾನೆ. ಅಷ್ಟೇ ಏನು, ಎಷ್ಟು ಚೆನ್ನಾಗಿ ಹಾಡ್ತಾನೆ ಗೊತ್ತೇ. ಎಲ್ಲಿ ಮುರಳಿ ಹೇಳು. ಸರಿಗಮ ಪದನಿರ ತಾಂ ತಾಂ ವೀಣಾ ಸಂಕ್ರಾಂತ ಕಾಂತ ಹಸ್ತಾಂತಾಂ ಶಾಂತಾಂ ಮೃದುಲ ಹಾಗೆ ಮುತ್ತು ಮುತ್ತು ಸುರದಾಗಿ ಹೇಳ್ತಾನಲ್ವೇ. ಕರ್ಣಾನಂದ, ಏನ್ ಶಾಸ್ತ್ರಿಗಳೇ, ಮಗನಿಗೆ ಈಗ್ಲಿಂದ ತರಬೇತಿ ಕೊಡ್ತಿದ್ದೀರಾ. ಹಾಗೇನೆ ಈ ತಾಯಿಲದ ತಬ್ಬಲಿಗೆ ನಿಮ್ಮ ಸಂಗೀತ ಸುರಭಿಯನ್ನ ದಾರಿ ಎರೆದು ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಕೃಪೆ ಮಾಡ್ಬೇಕು. ಸಂಗೀತ ಸುದಿಯನ್ನ 10 ಜನಕ್ಕೆ ಹಂಚಿದ್ರೇನೆ ನಾವು ಕಲ್ತದ್ದಕ್ಕೆ ಸಾರ್ಥಕ ಅಂತ ಹಿರಿಯರು ಹೇಳಿಲ್ವೇ. ಆಗ್ಲಿ, ಈಶ್ವರ ಇಚ್ಛೆ. ಎಲ್ಲಿ ಮಗು, ಒಂದ್ ಹಾಡು ಹೇಳು ನೋಡೋಣಮ್ಮ. ತಾರಕ ಬಿಂದಿಗೆ ನಾನೇರಿ ಹೋಗುವೆ ತಾರೆ ಬಿಂದಿಗೆಯ. ಆಹಾ, ಸಾಕು ತಾಯಿ. ನಿನ್ನ ಕಂಠದಲ್ಲಿ ಸಂಗೀತ ಸರಸ್ವತಿ ಕುಳಿತಿದ್ದಾಳೆ. ಶಾಸ್ತ್ರಿಗಳೇ, ಖಂಡಿತ ಇವಳಿಗೆ ಸಂಗೀತ ಶಾರದೆ ಒಲಿತಾಳೆ. ಬನ್ನಿ. ನಮ್ ದಮ್ ದನಂ ದನಂ ದಮ್ ದನಂ ದನಂ ದಮ್ ದನಂ ದನಂ ಆನಂದ ನಮ್ ದನಂ ನಮ್ ದನಂ ದನಂ ನಮ್ ದನಂ ದನಂ ನಮ್ ನಮ್ ದನಂ ದನಂ ನಮ್ ದನಂ ದನಂ ನಮ್ ದನಂ ದನಂ ಆನಂದ ನಂದನಂ ನಮ್ ದನಂ ದನಂ ನಮ್ ದನಂ ದನಂ
ಜ್ಯೋತಿ ಇತ್ತ ದಯಾಮೂರ್ತಿ ದೇವನ ಪಾದಕ್ಕೆ ಹೂವಾಗು ಕೀರ್ತಿಯಲಿ ಚಿರಂಜೀವಿಯಾಗು ಸಂಗೀತ ದೇವತೆ ಶಾರದೆ ಸೇವೆ ಅನುದಿನ ಮನಸಲಿ ನೆಲಸಲಿ ನುಡಿಸಲಿ ಕುಲ ಬೆಳಗ್ಗೆ ಜ್ಯೋತಿ ಇತ್ತ ದಯಾಮೂರ್ತಿ ದೇವನ ಪಾದಕ್ಕೆ ಹೂವಾಗು ಮುರಳಿ, ಮುಂದೆ ನೀ ದೊಡ್ಡ ಸಂಗೀತಗಾರನಾಗ್ತೀಯಾ, ದೊಡ್ಡ ಟೂರ್ ಹೋಗ್ತೀಯಾ, ಆಮೇಲೆ ಸುಧಾ ನಿಂಗೆ ಜ್ಞಾಪಕ ಇರ್ತಾಳ? ಯಾಕಿರಲ್ಲ? ಮುರಳಿ, ನಾವಿಲ್ಲ ಆಟ ಆಡ್ತಿರೋದು, ಜಗಳ ಕಾಯೋದು, ಇದೆಲ್ಲ ನೀನ್ ಮರಿಯಲ್ಲ ತಾನೇ? ಮರಿಯಲ್ಲ ಕಣೆ. ನಾನು ಹಾವಿನ ಕೈ ಕಚ್ಚಿಸ್ಕೊಂಡು ಸತ್ತು ಹೋಗ್ತೀನಿ. ಏ ಹುಚ್ಚಿ, ಏನೇನೋ ಮಾತಾಡ್ತಿಯಲೆ, ನಾನು ನಿನ್ನ ಮರಿಯಲ್ಲ ಕಣೆ. ಹಾಗಾದ್ರೆ ನನ್ ಕೈ ಮೇಲೆ ಕೈ ಇಟ್ಟು ಆಣೆ ಮಾಡು. ನನ್ನ ಆಣೆಗೂ ನಾನು ನಿನ್ನ ಖಂಡಿತ ಮರೆಯಲ್ಲ. ಸುಧಾ, ಸುಧಾ, ವಾಮನ, ಯಜಮಾನ್ರೆ, ಸುಧಾ ಇಲ್ಲೋ? ಸಂಗೀತ ಪಾಠಕ್ಕೆ ಹೋಗಿದ್ದಾರೆ ಯಜಮಾನ್ರೆ. ವೆಂಕು, ಯಾರು? ವೆಂಕು, ಓಹ್ ಬಾಕ್ಕ, ಇದೇನ್ ಇಷ್ಟ ಅಪರೂಪ? ಮಗನು ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಹ್ಮ್. ಹುಷಾರಾಗಿದ್ಯಾಕ? ನನಗೇನಾಗಿದ್ಯೋ? ಗುಂಡ್ ಕಲ್ಲಿದ್ದ ಹಾಗಿದ್ದೀನಿ. ನೀನ್ ಚೆನ್ನಾಗಿದೀಯಪ್ಪ? ಅಂದ್ಹಾಗೆ ಎಲ್ಲಿ ನನ್ ಸೊಸೆ ಕಾಣ್ತಾನೆ ಇಲ್ಲ. ಸುಧಾನ ಹ್ಮ್. ಸಂಗೀತ ಪಾಠಕ್ಕೆ ಹೋಗಿದ್ದಾಳೆ. ಸಂಗೀತನ? ಅವಳಿಗೆ ಯಾಕೋ ಸಂಗೀತ? ಅವಳೇನ್ ಕಚೇರಿ ಮಾಡಿ ನಿನಗ್ ತಂದ್ ಹಾಕ್ಬೇಕೇನೋ? ಅಕ್ಕ, ನಿನ್ನ ಆಶೀರ್ವಾದದಿಂದ ದೇವರು ನನಗೆ ಆ ಸ್ಥಿತಿ ಕೊಟ್ಟಿಲ್ಲ, ಕೊಡೋದು ಬೇಡ. ತಾಯಿಲ್ಲದ ತಬ್ಲಿ ಮಗು ಆಸೆ ಪಟ್ಲು, ಸಂಗೀತ ಹೇಳಿಸ್ತಾ ಇದ್ದೀನಿ. ಇನ್ನು ಅವಳು ಮದುವೆ ಆಗಿ ಹೋದ ಮನೇಲಿ ಅವರಿಷ್ಟದ ಹಾಗೆ ನಡ್ಕೋಬೇಕಾಗುತ್ತೆ. ಇದೇನು ಹೀಗಂತೀಯ? ಮದ್ವೆ ಆದ್ಮೇಲೆ ಅವಳಿನ ದಿಲ್ಲಿ ದೀಪಾಂತರಕ್ಕೆ ಹೋಗ್ತಾಳೇನು? ವೆಂಕು, ಮರ್ತ್ ಬಿಟ್ಟೇನು? ನಿನ್ ಮಗಳನ್ನ ನನ್ ಮಗನ್ಗೆ ಕೊಟ್ಟು ಮದ್ವೆ ಮಾಡೋದು ಅಂತ ಅವಳು ಹುಡ್ದಾಗ್ಲೇನೆ ಮಾತಾಡಿರ್ಲಿಲ್ವೇನೋ? ಅದ್ ಸರಿ ಅಕ್ಕ, ನಾನೇನು ಇಲ್ಲ ಅನ್ನೆ. ನೋಡಪ್ಪ, ಅದಕ್ಕೆ ಮಗನ್ನು ಕರ್ಕೊಂಡ್ ಬಂದಿದ್ದೀನಿ. ಸದಾಶಿವ, ಮಾವಂಗ್ ನಮಸ್ಕಾರ ಮಾಡಪ್ಪ. ಹಾ, ಶ್ರೇಯಸ್ತು. ಸುಧಾನ ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ದಿವಸ ನನ್ ಮಗನು ಸುಧಾನು ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ರೆ ಮುಂದೆ ಅವ್ರ ಜೀವನದ ಹೊಂದಾಣಿಕೆಗೆ ಅನುಕೂಲ ಆಗತ್ತೆ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಕ್ಕ, ನನಗಿಲ್ಲಿ ಯಾರಿದ್ದಾರೆ? ಸುಧಾನೆ ಮಗಳು, ಅವಳೇ ನನ್ನ ತಾಯಿ. ಅಲ್ದೆ ಅವಳೀಗ ವಿದ್ಯಾಭ್ಯಾಸದಲ್ಲಿ ತುಂಬಾ ಚುರುಕಾಗಿದ್ದಾಳೆ. ಅದರಿಂದ ಅವಳನ್ನು ಬಿಡಿಸೋದು ಸರಿಯೇನಕ್ಕ? ನೀನೇ ಹೇಳು. ಸರಿಯಪ್ಪ, ನಿನಗಿಷ್ಟ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ? ನೋಡು ವೆಂಕು, ಕೊಟ್ಟ ಮಾತ್ ಮಾತ್ರ ಮರಿಬೇಡ. ಸುಧಾ ಯಾವತ್ತಿದ್ರು ನನ್ನ ಮನೆ ಸೊಸೆನೆ. ಅಪ್ಪ, ಅಪ್ಪ, ಯಾವಾಗ ಬಂದ್ರಿ ಅತ್ತೆ? ಆಗ್ಲೇ ಬಂದೆ ಅಮ್ಮ. ಚೆನ್ನಾಗಿದ್ದೀರಾ? ಪುಟ್ಟ, ತಿಂಡಿ ತಂದ್ಕೊಡ್ಲಾ? ಏನು ಬೇಡಮ್ಮ. ಇಲ್ಲಿ ನೋಡು, ನಿನ್ ಗಂಡ ಬಂದಿದ್ದಾನೆ. ಈ ಕೋತಿ ಮೂತಿ ಚಿಕ್ಕಮ್ಮವ್ರ ಗಂಡನ. ಏಯ್, ಏನಂದೆ? ಅಕ್ಕ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋಬೇಡ, ಹೇಳು, ಊಟ ಮಾಡೋಣ. ರೀ, ಅದಕ್ಕೆ ಸ್ವಲ್ಪ ಬಿಡುವು ಕೊಡ್ರಿ. ತಂಪೊತ್ತಲು ಬಾರಿಸಿದ್ರೆ ಕಣೆ ಬಿಸಿ ಏರೋದು, ಅಂತ ಶ್ರುತಿ ಸೇರೋದು. ಸಾಕ್ರಿ, ಮೊದ್ಲು ಮುಕ್ತಾಯ ಹಾಕ್ರಿ. ಅಯ್ಯೋ, ಇನ್ನೂ 10 ವರ್ಷ ಆಗಿಲ್ಲ, ಆಗ್ಲೇ ಮುಕ್ತಾಯ ಹಾಕುವಂತಿಯಲ್ಲೇ. ವಾದ್ಯಾನ ಬಾರಿಸ್ತಾ ಇದ್ರೆ ಕಣೆ ಸ್ವರ ಬರೋದು. ಹಗಲೂ ರಾತ್ರಿ ಸಾಧನೆ ಮಾಡಿದ್ರೇನೆ ಕೈ ಹಣ್ಣಾಗುತ್ತೆ, ಇಲ್ದಿದ್ರೆ ಬಾರಿಸೋ ಕೈ ಹುಣ್ಣಾಗುತ್ತೆ. ಸಾಕ್ರಿ ನಿಮ್ ವ್ಯಾಖ್ಯಾನ. ಮೊದ್ಲು ಹಾಲು ಕುಡೀರಿ. ಇದಕ್ಕೆ ಕಡೆ ಸಂಸಾರ ಅನ್ನೋದು. ಬೆಚ್ಚನೆಯ ಮನೆಯಿರೆ, ವೆಚ್ಚಕ್ಕೆ ಧನವಿರೆ. ಅಯ್ಯೋ, ಇಚ್ಛೆ ಅರಿತು ನಡೆವ ಸತೀರೆ. ಅಯ್ಯೋ ಅಯ್ಯೋ, ಏನಂದಿಯೋ? ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಏನಂದ್ರಿ? ಶಾಸ್ತ್ರಿಗಳೇ,
ಮೊನ್ನೆ ನಮ್ಮೂರು ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಸಂಗೀತ ಕಚೇರಿ ನಡೀತು. 12 ವರ್ಷದ ಹುಡುಗ ದೇವರ ನಾಮನ ಎಷ್ಟೊಂದು ಸೊಗಸಾಗಿ ಹಾಡ್ದ ಅಂತೀರಾ. ಆ ಶ್ರುತಿ, ಲಯ, ಭಾವ, ಆ ಕಂಠ ಮಾಧುರ್ಯ, ಆಹಾ, ಆ ಪುಣ್ಯಾತ್ಮನ ಪಡೆದ ತಂದೆ ತಾಯಿಗಳು ನಿಜವಾಗ್ಲೂ ಭಾಗ್ಯವಂತರು. ಇನ್ನೂ ಸ್ವಲ್ಪ ದಿವಸ ಕಾದು ನೋಡಿ. ನನ್ನ ಮಗ ಮುರಳಿಯನ್ನ ತಯಾರು ಮಾಡ್ತಾ ಇದ್ದೀನಿ. ಇಡೀ ದಕ್ಷಿಣದಲ್ಲಿ ಅವನು ಮೀರಿಸೋ ಸಂಗೀತಗಾರ ಇಲ್ಲ ಅಂತ ಜನ ಮಾತಾಡ್ಕೊಳ್ಳೋ ಹಾಗೆ ಮಾಡ್ತಿದ್ರೆ ನನ್ನ ಹೆಸರು ಶ್ಯಾಮಾ ಶಾಸ್ತ್ರಿನೇ ಅಲ್ಲ. ಆ ದಿನ ಬೇಗ ಬರಲಿ, ನಮ್ ಕಿವಿಗಳಿಗೆ ಹಬ್ಬ ಆಗ್ಲಿ. ಗುರುಗಳೇ ಗುರುಗಳೇ ಗುರುಗಳೇ, ನಮ್ಮ ಮುರಳಿ ತುಂಬಾ ಜ್ವರ ಬಂದ್ಬಿಟ್ಟಿದೆ, ಬೇಗ ಬನ್ನಿ ಗುರುಗಳೇ, ಬೇಗ ಬನ್ನಿ. ಜ್ವರನ ಹಾ ರೆಡಿ ಮಾಡಿ. ನೋಡಿ ಅಂದ್ರೆ ಡಾಕ್ಟ್ರೆ, ನನ್ನ ಮಗನಿಗೆ ಏನಾಗಿದೆ? ಬಿ ಕ್ವೈಟ್, ನಡೀರಿ. ಡಾಕ್ಟ್ರೆ, ಶಾಸ್ತ್ರಿಗಳೇ, ಸಮಾಧಾನ ತಂದ್ಕೊಳ್ಳಿ, ದೇವರಿದ್ದಾರೆ. ಇನ್ನು 12 ಗಂಟೆಗಳ ಕಾಲ ಏನು ಹೇಳೋಕ್ಕಾಗಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಮಗನ ಪ್ರಾಣ ಉಳಿಸ್ಕೊಡಿ. ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ. ನನ್ನ ಮಗನ ಪ್ರಾಣ ಉಳಿಸೋದಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಡಾಕ್ಟ್ರೆ, ಇದು ನಿಮ್ ಕೈಯಲ್ಲ, ಕಾಲನ್ನು ತಿಳ್ಕೊಳ್ಳಿ. ನನ್ನ ಮಗನ ಪ್ರಾಣ ಉಳಿಸ್ಕೊಡಿ ಡಾಕ್ಟ್ರೆ. ಶಾಸ್ತ್ರಿಗಳೇ, ಇಂಥ ಸಮಯದಲ್ಲಿ ಮನುಷ್ಯ ಧೈರ್ಯಗೆಡಬಾರದು. ನನ್ನ ಮಾತಿನಲ್ಲಿ ನಂಬಿಕೆ ಇಡಿ. ಸಿಸ್ಟರ್, ಸಿಸ್ಟರ್, ಹಾರ್ಟ್ ಬೀಟ್ ಚೆಕ್ ಮಾಡಿ, ಡ್ರಿಪ್ಸ್ ನೋಡ್ತಾ ಇರಿ. ಇಫ್ ಎನಿ ಪ್ರಾಬ್ಲಮ್ ಕಾಲ್ ಮೀ. ಶಾಸ್ತ್ರಿಗಳೇ, ನಿಮ್ಮ ಮಗ ದೊಡ್ಡ ಅಪಾಯದಿಂದ ಪಾರಾಗಿದ್ದಾನೆ. ಈಗ ಅವನಿಗೆ ಸ್ವಲ್ಪ ರೆಸ್ಟ್ ಬೇಕು. ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ನಿಮ್ ದಯ. ಮಗು ಮುರಳಿ, ಡಾಕ್ಟ್ರೆ, ನಿಮ್ ಋಣ ನಾನು ಹೇಗೆ ತೀರಿಸ್ಲಿ? ಚೇಚೆ, ಹಾಗೆಲ್ಲ ಹೇಳ್ಬೇಡಿ. ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕಲ್ಲ. ಮುರಳಿ, ನಿನ್ ಮುದ್ದು ಮಾತಿಂದ ಡಾಕ್ಟ್ರಿಗೆ ನಮಸ್ಕಾರ ಹೇಳಪ್ಪ. ಮಾತಾಡು, ಏನಾಯ್ತು ನಿಂಗೆ? ಮಾತಾಡು, ಮಾತಾಡು, ಏನಾಯ್ತು ನಿಂಗೆ? ಮಾತಾಡು, 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 ಮಾತಾಡು. ಮಾತಾಡಪ್ಪ. ಮುರಳಿ, ಮುರಳಿ, ಮಾತಾಡು. ಮಾತಾಡು ಕಂದ. ಇಲ್ಲಮ್ಮ, ಇನ್ಮೇಲೆ ನಿಮ್ಮ ಮಗ ಮಾತಾಡೋದಿಲ್ಲಮ್ಮ. ಅಂದ್ರೆ ಇವನಿಗೆ ಬಂದಿರೋದು ಮೆದುಳಿನ ಜ್ವರ. ಈ ಜ್ವರದಿಂದ ಮನುಷ್ಯ ಬದುಕಿಳುವುದೇ ಕಷ್ಟ. ಏನೋ ನಿಮ್ ಪೂಜಾ ಫಲದಿಂದ ಅವನು ಬದುಕಿದ್ದಾನೆ. ಜ್ವರದ ತೀವ್ರ ತಾಪದಿಂದ ದುಂಡಿಪೆಟ್ಟಿಗೆ ಮೇಲೆ ಎಫೆಕ್ಟ್ ಆಗಿರೋದ್ರಿಂದ ಇನ್ಮೇಲೆ ಅವನಿಗೆ ಮಾತಾಡೋಕ್ಕಾಗಲ್ಲ. ನನ್ ಮಗ ಮಾತಾಡಲ್ವಾ? ಇನ್ಮೇಲೆ ನನ್ ಮಗ ಮೂಗನ? ಇಲ್ಲ ಡಾಕ್ಟ್ರೆ, ಇಲ್ಲ. ಹೇಳಿ ಡಾಕ್ಟ್ರೆ, ನನ್ ಮಗನಿಗೆ ಮಾತು ಬರೋ ಹಾಗೆ ಮಾಡ್ಬೇಕಾದ್ರೆ ಯಾವ ಊರಿಗೆ ಬೇಕಾದ್ರು, ಕಣ್ ಕಾಣದ ದೇಶಕ್ಕೆ ಬೇಕಾದ್ರೂ ಕರ್ಕೊಂಡೋಗಿ ಮಾತು ಬರೋ ಹಾಗೆ ಮಾಡ್ತೀನಿ. ಹೇಳಿ ಡಾಕ್ಟ್ರೆ, ಪರಿಹಾರ ಹೇಳಿ ಡಾಕ್ಟ್ರೆ, ಹೇಳಿ. ಇಲ್ಲ ಶಾಸ್ತ್ರಿಗಳೇ, ನನಗ್ ತಿಳಿದಿರುವ ಹಾಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಯಾವ ಪರಿಹಾರನೂ ಇಲ್ಲ. ಇದೆಲ್ಲ ದೇವರ ಲೀಲೆ. ಏನು? ದೇವರ ಲೀಲೆ? ದೇವರ ಲೀಲೆ? ದೇವರ ಲೀಲೆ? ಏನಂದ್ರೆ ನಾನ್ ನಿನ್ನ ನಂಬಿದ್ದಕ್ಕೆ ನೀ ನನಗೆ ಮೋಸ ಮಾಡಿದ್ಯಾ?
ಇನ್ಮೇಲೆ ನಿನಗೆ ಪೂಜೆ ಇಲ್ಲ, ನೀನು ದೇವರಲ್ಲ. ನಾನು ನಿನ್ನ ನಂಬಲ್ಲ, ನಿನ್ನ ನಂಬಲ್ಲ. ಏನಂದ್ರೆ ಏನಂದ್ರೆ ಏನ್ ಮಾಡ್ತಾ ಇದ್ದೀರಾ? ದೇವರ ಫೋಟೋನೆಲ್ಲ ಹೊರಗಡೆ ಎಸಿತಾ ಇದ್ದೀರಲ್ಲ, ನಿಲ್ಸಿ ಅಂದ್ರೆ. ಏನು ದೇವ್ರು? ಎಲ್ಲಿದಾನೆ ಆ ದೇವ್ರು? ಅವನಿದ್ರೆ ನನಗೆ ಈ ಸಂಕಟ ಕೊಡ್ತಿದ್ನ? ನನ್ನ ಸಂಗೀತ ಸರಸ್ವತಿ ನನ್ನ ಮನೇಲಿ ಉಳಿದೇ ಇರೋ ಹಾಗೆ ಮಾಡ್ತಿದ್ದ? ನನ್ನ ಮಗ ದೊಡ್ಡ ಸಂಗೀತಗಾರನಾಗ್ಬೇಕು ಅನ್ನೋ ನನ್ನ ಆಸೆನ ಮಣ್ಪಾಲ್ ಮಾಡ್ತಿದ್ನ? ನಿನ್ನ ದೇವ್ರು ನಂಬಿದವ್ರನ್ನ ಮಣ್ಣಲ್ಲಿ ಹಾಕಿ ತುಳಿತಾನೆ. ನಾನು ಆ ದೇವ್ರನ್ನ ನಂಬಲ್ಲ. ಛೀ ಪಾಪಿ, ಕುಲಕ ನೃತ್ಯ ಕೊಡ್ಲಿಕ್ಕೆ ಅವನಾಗಿ ಹೊಟ್ಟೆ ಒರೆಸೋಗ್ಬಿಟ್ಟಿದೆಯಲ್ಲೋ. ನೀನು ಹುಟ್ಟೋದ್ರ ಬದಲು ನಿಮ್ಮಮ್ಮ ಬಂಜೆ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೋಗು, ಹಾಳಾಗಿ ಹೋಗಿ ತೊಲಗಿಲ್ಲಿಂದ. ನಿಮ್ಮ ವಂಶದ ಕುಡಿ ನನ್ಗೆ ಯಾರ ಬುದ್ಧಿ ಹೇಳ್ಬೇಕಾಗಿಲ್ಲ. ಏನಂದ್ರೆ ಸಮಾಧಾನ ಮಾಡ್ಕೊಳ್ಳಿ. ಏನಾಗ್ಬೇಕಾಗಿತ್ತು ಅದಾಗಿದೆ. ಅದಕ್ಕೆ ಚಿಂತೆ ನನಗಾರ ಸಮಾಧಾನ ಮಾಡ್ಬೇಕಾದಿಲ್ಲ. ನನ್ನ ಜೀವನದಲ್ಲಿ ಇನ್ನು ರಾಗ ಎಲ್ಲಿದೆ, ತಾಳ ಎಲ್ಲಿದೆ? ಹೋಯ್ತು, ಎಲ್ಲ ಹೋಯ್ತು. ನನ್ನ ಉಸಿರೇ ನಿಂತೋಯ್ತು. ಹಾಗನ್ಬೇಡಿ ಅಂದ್ರೆ. ಮುರಳಿ ಬಾರ ಆಟ ಆಡೋಣ. ಯಾವ ಆಟ ಆಡೋಣ? ಜುಟಾಟ ಆಡೋಣ? ಬೇಡ, ಕಣ್ಣ ಮುಚ್ಚಲೆ ಆಡೋಣ. ಬಾರೋ. ಯಾಕೋ ಮುರಳಿ ಹೀಗ್ ಕೂತಿದ್ಯಾ? ನನ್ ಮೇಲೆ ಕೋಪನ? ಮಾತಾಡಪ್ಪ. ಮುರಳಿ ಯಾಕೋ ಹೀಗ್ ಕೂತಿದ್ಯಾ? ನನ್ ಮೇಲೆ ಕೋಪನೇನೋ? ಮಾತಾಡಪ್ಪ. ಸುಧಾ, ಮಾವ ಎಷ್ಟ್ ಮಾತಾಡ್ಸಿದ್ರು ಮುರಳಿ ಮಾತಾಡ್ತಿಲ್ಲ. ಇನ್ಮೇಲೆ ಹಾಗೆ ಅಮ್ಮ. ಮುರಳಿಗೆ ಬಂದ ಜ್ವರದಿಂದ ಅವನ ನಾಲಿಗೆ ಸೇದ್ ಹೋಗಿದೆ. ಇನ್ಮೇಲೆ ಅವನು ಮಾತಾಡೋ ಭಾಗ್ಯ ಕಳ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೇನ್ ಮಾವ? ಸುಧಾ, ಈ ಜೀವನ ಪರ್ಯಂತ ಅವನ್ನ ಕಣ್ಣಾರೆ ನೋಡಿ ನಾವು ಸಂತೋಷ ಪಡಬಹುದೇ ಹೊರತು ಅವನ ಮಾತು ಕೇಳೋ ಭಾಗ್ಯ ಕಳ್ಕೊಂಡ್ಬಿಟ್ಟಿದೀವಮ್ಮ, ಕಳ್ಕೊಂಡ್ಬಿಟ್ಟಿದೀವಿ. ದೇವ್ರ ಎಷ್ಟು ಕೆಟ್ಟವನು. ಮಕ್ಕಳಿಲ್ಲ ಅಂತ ಸಂಕಟ ಪಡ್ತಿದ್ದವ್ರಿಗೆ ಮಗುನ ಕೊಟ್ಟು ಮಾತು ಕಿತ್ಕೊಂಡಲ್ಲ. ಛೇ, ಇದಕ್ಕೆ ಹೇಳೋದು ವಿಧಿ ಆಟನ ಯಾರಿಂದು ತಪ್ಸಕ್ಕಾಗಲ್ಲ ಅಂತ. ಯಾವ ಜನ್ಮದ ಪಾಪನೋ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗಿದೆ. ಏನಂದ್ರೆ ಏನು ಯೋಚನೆ ಮಾಡ್ತಿದ್ದೀರಾ? ದೈವ ಪರೀಕ್ಷೆಯಲ್ಲಿ ನಾವು ತುಂಬಾ ಸೋತಿದ್ದೀವಿ. ಸಮಾಧಾನ ತಂದ್ಕೊಂಡು ಗೆಲ್ಲು ದಾರಿ ನೋಡಿ ಅಂದ್ರೆ. ಗುರುಗಳೇ, ಆರೂರಿಂದ ಇವರು ತಮ್ಮನ್ನು ಕಾಣೋಕ್ ಬಂದಿದ್ದಾರೆ. ನಮಸ್ಕಾರ ಶಾಸ್ತ್ರಿಗಳೇ. ನಮ್ಮೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ. ಹಣಕಾಸಿನ ವಿಚಾರವಾಗಿ ತಾವೇನು ಯೋಚನೆ ಮಾಡಬೇಡಿ. ತಮ್ಮ ಒಪ್ಪಿಗೆ ಆದ್ರೆ ಇವತ್ತೇ ಇಲ್ಲೇ ಸಂದಾಯ ಮಾಡ್ತೀವಿ. ಹಣ 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 ಯಾರಿಗೆ ಬೇಕಾಗಿದೆ ನಿಮ್ಮ ಹಣ? ಇನ್ನೊಂದ್ಸಾರಿ ಸಂಗೀತ ಕಚೇರಿಗೆ ಅಂತ ಯಾರು ನನ್ನ ಮನೆ ಮೆಟ್ಲತ್ತಕ್ಕೆ ಬರಬೇಡಿ. ಹೋಗಿ, ಹೊರಟೋಗಿ. ಗುರುಗಳೇ, ಬಂದ್ ಕಚೇರಿಗಳನ್ನೆಲ್ಲ ಬೇಡ ಬೇಡ ಅಂತಿದ್ದೀರಲ್ಲ, ಮುಂದೆ ಮುಂದೆ ಏನ್ ಮುಂದೆ? ನಾನು ಸಂಗೀತ ಸರಸ್ವತಿ ಪೂಜೆನ ಬಿಟ್ಬಿಟ್ಟಿದ್ದೀನಿ. ನಿನ್ ಬದುಕಿನ ದಾರಿನ ನೀನ್ ನೋಡ್ಕೊ. ಹೋಗು, ಇನ್ನೆಲ್ಲಾದ್ರೂ ಹೋಗು. ಗುರುಗಳೇ, ಆನೆ ಪಕ್ಕದಲ್ಲಿ ಕೂತವನು ಶ್ವಾಂದ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಾನು ಇನ್ಯಾರಿಗೂ ಪಕ್ಕವಾದ್ಯ ಬಾರಿಸೋದಿಲ್ಲ ಗುರುಗಳೇ, ಬಾರಿಸೋದಿಲ್ಲ. ಬದುಕೋದೆ ಬೇಡ ಅಂತಿರು. ನನ್ ಜೊತೆ ನೀನ್ ಯಾಕೋ ಇರ್ಬೇಕು. ಇನ್ಮೇಲೆ ನನ್ನ ಕಡೆ ಉಸಿರಿರೋ ತನಕ ನಾದ ಸುರಭಿ ಸರ ಸಂಚಾರನ ಈ ನನ್ನ ನಾಲ್ಗೆಯಿಂದ ನಾನು ಮಾಡಲ್ಲ. ಇದಕ್ಕೆ ಸಾಕ್ಷಿ ಆ ನಾದ ಗುರುಗಳೇ, ನಿಮ್ ಮಾತನ್ನು ತುಂಬಾ ನೋವು ಮಾಡ್ತಿದೆ. ಆ ಮಾತಾಡ್ಬೇಡಿ, ನನ್ನ ಮನಸ್ಸು ನೋವು ಮಾಡಬೇಡಿ ಗುರುಗಳೇ, ನೋವು ಮಾಡಬೇಡಿ. ಸಂಚಾರಿ, ಆ ನಿನ್ನ ಸಂಗೀತ ಶ್ಯಾಮಶಾಸ್ತ್ರಿ ಇನ್ಮೇಲಿಲ್ಲ, ಸತ್ತೋದ. ಈಗ ಮಾತಾಡ್ತಿರೋದು ಅವನ ಶವ, ಜೀವಂತ ಶವ. ಅಷ್ಟೇ ತಾನೆ, ಅಷ್ಟೇ ತಾನೆ.
ಸಂಗೀತ ಶ್ಯಾಮಾಶಾಸ್ತ್ರಿ ಹೋದ್ಮೇಲೆ ಈ ಸಂಚಾರಿ ಯಾಕೆ ಬದುಕಿರ್ಬೇಕು? ಹಾಳಾಗ್ ಹೋಗ್ಲಿ, ಹಾಳಾಗ್ ಹೋಗ್ಲಿ, ಹಾಳಾಗ್ ಹೋಗ್ಲಿ. ಶನಿ, ಯಾಕೆ ಅದನ್ನ ಮುಟ್ಬೇಡ ಅಂತ ಹೇಳಿಲ್ಲ ನಿನ್ಗೆ? ತೊಲಗಾಚೆಗೆ, ನನ್ನ ಗಂಡನ ಕಡೆ ಇರ್ಬೇಡ. ಹೋಗಾಚೆಗೆ, ಬಿಡ ಅವನ್ನ, ಹೋಗ, ತೊಲಗಾಚೆಗೆ, ಪಾಪಿ. ಯಾಕ್ರೆ ಅವನನ್ನು ಹೊಡಿತೀರಾ? ದಕ್ಷಿಣಿ, ಕ್ಷಣ ಕ್ಷಣಕ್ಕೂ ಅವನ ಮೇಲೆ ನಿಮ್ ಕೋಪ ತೋರಿಸಿ ಅವನ ಈ ರೀತಿ ಹಿಂಸೆ ಮಾಡೋಕ್ ಬದಲು ಅವನ್ ಕುತ್ತಿಗೆ ಹಿಸ್ಗೆ ಕೊಂದು ಬಿಡಿ. ಆಗ್ಲಾದ್ರೂ ನಿಮ್ಗೆ ಸಮಾಧಾನ ಆಗುತ್ತೆ. ಹೆತ್ತ ಹೊಟ್ಟೆಗೆ ಅವನ ಕೊಡೋ ಶಿಕ್ಷೆ ನೋಡಿ ಸಹಿಸೋಕಾಗೋಲ್ಲ ಅಂದ್ರೆ ಸಹಿಸೋಕಾಗೋಲ್ಲ. ದಕ್ಷಿಣಿ, ಸಿಂಗಾರಿ, ಏನ್ರಿ ಹೊಸ ಅಭ್ಯಾಸ? ಇನ್ಮೇಲೆ ಹೀಗೆ ಕಡೆ. ಹಳೆಯ ಮೃದಂಗದ ಸಂಚಾರಿ ಇವತ್ತಿಗೆ ಸತ್ ಹೋದ ಕಣೆ, ಸತ್ ಹೋದ. ಇನ್ಮೇಲೆ ಸಾರಾಯಿ ಕುಡಿತ ಸಾವನ್ನ ಕರೆಯೋ ಸಂಚಾರಿ ನಾನು, ಸಾವನ್ನ ಕರೆಯೋ ಸಂಚಾರಿ. ರೀ, ಏನ್ರಿ ಏನ್ರಿ ಇದು? ಏನೇನೋ ಮಾತಾಡ್ತಿದ್ರಲ್ಲ? ಇನ್ ಏನೇ ಉಳ್ಕೊಂಡಿದೆ? ಸಂಗೀತ ಸಾಮ್ರಾಟ್ ಶ್ಯಾಮಾಶಾಸ್ತ್ರಿ ಹಾಡೋದ್ ಬಿಟ್ರು ಅಂದ್ಮೇಲೆ ಈ ಸಂಚಾರಿ ಜೀವನದಲ್ಲಿ ಏನೇ ಉಳ್ಕೊಂಡಿದೆ? ಏನ್ ಉಳ್ಕೊಂಡಿದೆ? ಅವ್ರೊಬ್ರು ಹಾಡ್ಲಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಕಟ್ಕೊಂಡ್ ಹೆಂಡತಿ ಕೋಪ ಮಾಡ್ಕೊಂಡ್ಲು ಅಂತ ಇನ್ನೊಬ್ಬ ಹೆಂಡತಿನ ಕಟ್ಕೊಳ್ಳೋಂತಲ್ಲ ಕಣೆ ಈ ಸಂಚಾರಿ. ಇವತ್ತಿಂದ ಈ ಸಂಚಾರಿಗೆ ಸಂಗೀತ ಇಲ್ಲ, ಮೃದಂಗ ಇಲ್ಲ, ಎಲ್ಲ ದೂರ ಆಯ್ತು, ಎಲ್ಲ ದೂರ ಆಯ್ತು. ಊರ್ ಹುಡುಗರಿಗೆಲ್ಲ ಹೊಡಿತೇನು? ಊರ್ ಹುಡುಗರಿಗೆಲ್ಲ ಹೊಡಿತೇನು? ನನಗೆ ಅವಮರ್ಯಾದೆ ಮಾಡಕ್ಕೆ ಹುಟ್ಟಿದ್ಯೇನು? ಶನಿ ಮುಂಡೆದೆ, ಶನಿ. ಮಾವ ಮುಳ್ಳಿದೇನು ತಪ್ಪಿಲ್ಲ. ಆ ಪೋಲಿ ಹುಡುಗರು ಮುಳ್ಳಿನ ಮುಖ ಅಂತ ಅಣಗ್ಸಿದ್ರು, ಅದಕ್ಕೆ ಕೋಪ ಬಂದು ಹೊಡ್ದ. ಆಯ್ತಾ, ಕೂತ್ಕೋ. ಮುರಳಿ, ಮಾವ ಹೊಡೆದಿದ್ ನೋವಾಯ್ತೇನೋ? ಏನಾಯ್ತಮ್ಮ ಸುಧಾ? ಅಪ್ಪ, ಆ ಪುಲಿ ಹುಡುಗರು ಮುಳ್ಳಿನ ಮೂಕ ಅಂತ ಗೇಲಿ ಮಾಡಿದ್ರು, ಅದಕ್ಕೆ ಸಿಟ್ಟು ಬಂದಿವ್ನವ್ರೆಲ್ರಿಗೂ ಹೊಡೆದ್ಬಿಟ್ಟ. ಆಮೇಲೆ ಏನಾಯ್ತಮ್ಮ? ಮತ್ತೆ ಮಾವ ಬಂದು ಚೆನ್ನಾಗ್ ಬಾಸುಂಡೆ ಬರೋ ಹಾಗೆ ಮುಳ್ಳಿನ ಹೊಡೆದ್ಬಿಟ್ರು. ಅಯ್ಯೋ, ಅಡಿಯಪ್ಪ, ಮನೆಗೆ ಹೋಗೋಣ ನಡಿ. ಸುಧಾ, ಇವ್ ನೋಡ್ಕೊಮ್ಮ. ಮುಳ್ಳಿ, ನೀನ್ ಜಾಣ ಅಲ್ವಾ? ಅಳ್ಬೇಡಪ್ಪ. ಕೋಪಕ್ಕೂ ಒಂದು ಮಿತಿ ಇರಬೇಕು. ನಿಮ್ ಮಗನ್ನ ದನ ಕೊಡಿ ಹಾಗೆ ಹೊಡೆದಿದ್ದೀರಲ್ಲ, ಅವನ್ ನಿರಪರಾಧಿ. ನಿಮಗೆ ವಿವೇಕ ಇಲ್ವೇ? ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ನೋಡಿ, ನಾನ್ ಮಾಡ್ತಿರೋ ತಪ್ಪು ಅಂತ ನನಗೆ ಗೊತ್ತಿದೆ. ಆದ್ರೆ ನಾನೇನ್ ಮಾಡ್ಲಿ? ಅವನ ಮುಖ ನೋಡಿದ ಕೂಡಲೇ ಸಿಟ್ಟಿನ ಬೆಂಕಿ ಹೊತ್ತು ಉರಿದು ನನ್ನ ನಾನೇ ಮರ್ತು ಬಿಡ್ತೇನೆ. ಯಾಕೆ ಹಿಂಗಾಗುತ್ತೆ ಅಂತ ನನ್ಗೆ ಗೊತ್ತಾಗಲ್ಲ. ನನಗೆ ಗೊತ್ತಿದೆ. ಮಕ್ಕಳಿಲ್ದೆ ದೇವರನ್ನ ಕಾಡಿ ಬೇಡಿ ಒಂದು ಮುದ್ದು ಕಂದನ್ ಪಡೆದ್ರಿ, ಅವನ್ನ ದೊಡ್ಡ ಸಂಗೀತಗಾರನಾಗಿ ಮಾಡಿ ನಿಮ್ ಕೀರ್ತಿ ಮೆರೆಸಬೇಕು ಅಂತ ಕನಸು ಕಂಡ್ರಿ. ದೇವರು ಅನ್ಯಾಯ ಮಾಡಿದ. ಮಗು ಕೊಟ್ಟ, ಮಾತ್ ಕಿತ್ಕೊಂಡ. ಇಂಥ ನಿರಾಸೆ ಆಯ್ತಲ್ಲ ಅಂತ ನಿಮ್ ಮನಸ್ಸು ಮುರಿದು ಹೋಗಿದೆ. ಹೌದ್ ತಾನೆ? ಹೌದು ಶಾಸ್ತ್ರಿಗಳೇ, ಹೌದು. ಶಾಸ್ತ್ರಿಗಳೇ, ಇದ್ರಲ್ಲಿ ಮಗುದೇನ್ ತಪ್ಪು?
ನಾವೊಂದ್ ಬಗೆದ್ರೆ ವಿಧಿಯನ್ ಬೋಗಿಯುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ವೇ? ಎಲ್ಲ ಮನುಷ್ಯರಿಷ್ಟದಂತೆ ನಡೆಯೋದಾದ್ರೆ ನಾವು ಆ ದೇವರನ್ನ ಯಾಕೆ ಪೂಜೆ ಮಾಡಬೇಕಾಗಿತ್ತು? ಶಾಸ್ತ್ರಿಗಳೇ, ಸಮಾಧಾನ ಮಾಡ್ಕೊಳ್ಳಿ, ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಂಡು ಶಾಂತಿ ತಂದ್ಕೊಳ್ಳಿ. ಮುರಳಿ ಆಟ ಆಡೋಣ ಬಾರೋ. ಬರ್ತೀಯೋ ಇಲ್ವೋ? ಮುರಳಿ, ಗಾಯದ ನೋವು ಇನ್ನೂ ಇದೆಯೇನೋ? ಮತ್ತ್ಯಾಕೆ ಹನುಮಂತರಾಯನ್ ತರ ಅಮ್ಮಂತ ಕೂತಿದ್ಯಾ? ಬಾರೋ ಬೇಕಲ್ಲ. ಬಸನಿಹ ಮುತ್ತಂದ ನೀಡೆಯ ಸಿಹಿಯ ಆಸವಿಯ ಜೊತೆಯಾಗಿ ಹೇರುವ ಮೈತಾಗೆ ಮೊರೆಯದಾನ ಭವದಾನಾಗೆ ಮೈತಾಗೆ ತಡೆಯಲು ತನುವಿನ ಬೇಗೆ ನೀಗೆ ಜೊತೆಯಾಗೋ ನೀನೆ ಗೆಳೆಯ ಬಸನಿಹ ಮುತ್ತಂದ ನೀಡೆಯ ಸಿಹಿಯ ಆಸವಿಯ ಜೊತೆಯಾಗಿ ಹೇರುವ ಈ ಜವನದ ಹುಚ್ಚು ಹಿಡಿಸಿದ ನೀ ಹೆಚ್ಚು ನೀ ತುಟಿಗೆ ತುಟಿ ಹಚ್ಚು ತಣಿಸೋ ಏಕಿತ್ತು ಈ ಜವನದ ಹುಚ್ಚು ಹಿಡಿಸಿದ ನೀ ಹೆಚ್ಚು ನೀ ತುಟಿಗೆ ತುಟಿ ಹಚ್ಚು ತಣಿಸೋ ಏಕಿತ್ತು ಬಿಡು ನಾಚಿಕೆ ನನ್ನ ರಸದಾಟಕ್ಕೆ ಬಿಡು ನಾಚಿಕೆ ನನ್ನ ರಸದಾಟಕ್ಕೆ ಇನ್ನು ತಡವೇತಕ್ಕೆ ರಾಜನದ ಸಂಜಕ್ಕೆ ಗೆಳೆಯ ವಾಸನಿಯ ಮುತ್ತೊಂದ ನೀಡೆಯ ಸಿಹಿಯ ಆಸವಿಯ ಜೊತೆಯಾಗಿ ಇರುವ ಈ ಕಣ್ಣ ಸವಿ ನೋಟ ಮಾಡಿದ ತುಂಟಾಟ ಈ ಮೋಡಿಗೆ ಮೈ ಮಾಟ ಎದೆಯಲ್ಲಿ ಮಿಡುಕಾಟ ಈ ಕಣ್ಣ ಸವಿ ನೋಟ ಮಾಡಿದ ತುಂಟಾಟ ಈ ಮೋಡಿಗೆ ಮೈ ಮಾಟ ಎದೆಯಲ್ಲಿ ಮಿಡುಕಾಟ ಸರಸಾಟಕ್ಕೆ ನಿನ್ನ ರಸ ಬೇಟೆಗೆ ಸರಸಾಟಕ್ಕೆ ನಿನ್ನ ರಸ ಬೇಟೆಗೆ ನಾನು ಕರೆ ನೀಡುವೆ ರಾಜನದ ಸಂಘಕ್ಕೆ ಗೆಳೆಯ ವಾಸನಿಯ ಮುತ್ತೊಂದ ನೀಡೆಯ ಸಿಹಿಯ ಆಸವಿಯ ಜೊತೆಯಾಗಿ ಇರುವ ಮೈತಾಗೆ ಮೊರೆಯದಾನ ಭವದಾನಾಗೆ ಮೈತಾಗೆ ತಡೆಯಲು ತನುವಿನ ಬೇಗೆ ನೀಗೆ ಜೊತೆಯಾಗೋ ನೀನೆ ಗೆಳೆಯ ವಾಸನಿಯ ಮುತ್ತೊಂದ ನೀಡೆಯ ಸಿಹಿಯ ಆಸವಿಯ ಜೊತೆಯಾಗಿ ಇರುವ ಮಾವ ಮಾವ ಯಾರು? ಸುಧಾ, ಏನಮ್ಮ? ಮಾವ, ತುಂಬಾ ದಿನದಿಂದ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ. ಹೇಳಮ್ಮ, ನನ್ನ ಹತ್ರ ಏನ್ ಸಂಕೋಚ?
ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ನನ್ನ ಜೀವನದಲ್ಲಿ ಇನ್ನು ಬೇಸರ ಚಿಂತೆ ಬಿಟ್ರಿ ಇನ್ನೇನಮ್ಮ ಉಳಿದಿದೆ? ಹಾಗಾದ್ರೆ ಬೇಡ ಬಿಡಿ ಮಾವ. ಹೇಳಮ್ಮ, ನನ್ನ ಚಿಂತೆಗೂ ನಿನ್ನ ಮಾತಿಗೂ ಏನ್ ಸಂಬಂಧ? ಸಂಬಂಧ ಇದೆ ಮಾವ. ಸಂಗೀತದ ಅಲೆಯಲ್ಲಿ ನಿಮ್ಮ ಮನೆ ಮನಸ್ಸು ತುಂಬಿ ತುಳ್ಕಾಡ್ತಿತ್ತು. ಯಾವತ್ತೂ ನಡೆದ ಒಂದು ಸಣ್ಣ ಘಟನೆನ ಮನಸ್ಸಿನಲ್ಲಿಟ್ಕೊಂಡು ಈ ರೀತಿ ಹಾಡೋದನ್ನ ಬಿಟ್ಟು ಕೊರಗ್ತಾ ಇರೋ ನಿಮ್ಮನ್ನ ಅತ್ತೆನ ನೋಡ್ತಿದ್ರೆ ನನಗ್ ಸಂಕಟ ಆಗುತ್ತೆ ಮಾವ. ಏನ್ ಮಾಡೋದಮ್ಮ, ಪ್ರಾರಬ್ಧ ಕರ್ಮ ಅನುಭವಿಸ್ಲೇಬೇಕು. ಮನಸ್ಸಿದ್ರೆ ಮಾರ್ಗ ಇದೆ. ನಿನ್ ಮಾತಿನ ಒಗಟೆ ನನಗೆ ಅರ್ಥ ಆಗ್ತಾ ಇಲ್ಲ. ಮಾವ, ನೀವು ಮತ್ತೆ ಯಾಕೆ ಹಾಡೋದನ್ನ ಪ್ರಾರಂಭಿಸಬಾರ್ದು? ಏನಂದೆ? ನಾನು ಹಾಡೋದಿಲ್ಲ ಅಂತ ಆಣೆ ಇಟ್ಟಿದ್ದೀನಿ. ಈ ವಿಚಾರದಲ್ಲಿ ನನಗೆ ಯಾರೋ ಸಲಹೆ ಕೊಡ್ಬೇಕಾದ್ದಿಲ್ಲ. ಹಾ, ಅಯ್ಯೋ, ಮಾವ, ಎಡವಿ ಬೆರಳಿಗೆ ಪೆಟ್ಟು ಬಿತ್ತು ಅಂತ ದುಡುಕಿ ಆ ಬೆರಳನ್ನೇ ಕತ್ತರಿಸಿ ಹಾಕೋಕ್ಕಾಗತ್ತಾ? ಯಾವುದೋ ವಿಷಯಗಳಿಗೆ ಮುರಳಿಗೆ ಜ್ವರ ಬಂತು, ಮಾತು ಹೋಯ್ತು, ಅದಕ್ಕೆ ಅವನ ಮೇಲೆ ದ್ವೇಷ ಮಾಡೋದೆ? ಇದ್ರಲ್ಲಿ ಅವನ್ ತಪ್ಪೇನಿದೆ ಮಾವ? ಹುಟ್ಟುವಾಗ್ಲೇ ಅವನ್ ಮೂಕನಾಗಿದ್ರೆ ಆಗೇನ್ ಮಾಡ್ತಿದ್ರಿ? ಸುಧಾ, ಸಮಾಧಾನ ತಂದ್ಕೊಳ್ಳಿ ಮಾವ. ಹಾಡೋದನ್ನ ಬಿಟ್ರಿ, ಮಗನ್ನ ಪ್ರೀತಿಸೋದನ್ನ ಬಿಟ್ರಿ, ನಿಮ್ ತಿರಸ್ಕಾರದಿಂದ ಮುರಳಿ ಪ್ರಾಣ ಕಳ್ಕೊಂಡಿದ್ದಿದ್ರೆ ಸುಧಾ, ಮಾವ, ಈ ತಬ್ಬಲಿಗೆ ಸಂಗೀತ ದಾನ ಮಾಡಿದ್ರಿ. ಇವತ್ ನಂದೊಂದು ಆಸೆ ನಡೆಸ್ಕೊಡಿ. ನಿಮ್ ಮಗನ್ನ ಪ್ರೀತಿಯಿಂದ ನೋಡಿ, ನಿಮ್ಮ ಮನೆಯಲ್ಲಿ ಹಿಂದಿನ ಹಾಗೆ ನಾದ ಸುರಭಿ ಮೊಳಗೋ ಹಾಗೆ ಮಾಡಿ. ನಿಮ್ಮ ಸಂಗೀತ ಕಲೆಯಿಂದ ಸಾವಿರಾರು ಜನರ ಮನತಣಿಸಿದ ಆ ಕಲಾ ದೇವತೆ ನಿಮ್ಮ ಮಗನಿಗೆ ಆಶೀರ್ವಾದ ಮಾಡ್ತಾಳೆ. ನೀವು ಹೂ ಅನ್ನೋವರೆಗೂ ನಾನ್ ನಿಮ್ ಕಾಲ್ ಬಿಡೋಲ್ಲ ಮಾವ. ಸುಧಾ, ಹಾಗೇನಾದ್ರೂ ನನ್ನ ಮಾತು ನಿಮಗೆ ಒಪ್ಪಿಗೆ ಆಗ್ಲಿಲ್ಲ ಅಂದ್ರೆ ನನ್ನೆಲ್ಲೇ ಸಾಯಿಸ್ಬೇಡಿ ಮಾವ, ಸಾಯಿಸ್ಬೇಡಿ. ಸುಧಾ, 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 ನಿನ್ ಮಾತಿನ ನನ್ನ ಬಾಯಿ ಕಟ್ಸ್ಬಿಟ್ಟೆ ಅಮ್ಮ. ನಿನ್ ಮಮತೆಯಿಂದ ನನ್ನ ಮಗನ ಉಳಿಸ್ದೆ. ಆಗ್ಲಮ್ಮ, ನಿನ್ನ ಇಷ್ಟದಂತೆ ಪ್ರಯತ್ನ ಮಾಡ್ತೀನಿ. ವೆಂಕಟರಮಣಪ್ಪ, ನಮ್ಮೂರ್ ಗಂಗಾಧರೇಶ್ವರನ ಜಾತ್ರೆಯಲ್ಲಿ ಸಂಗೀತ ಕಚೇರಿ ನಿಂತು ಹೋಗಿ ಹೆಚ್ಚು ಕಮ್ಮಿ 10 ವರ್ಷ ಆಯ್ತು. ಈಗ ಅದನ್ನ ನಾವು ಹೇಗಾದ್ರೂ ಮಾಡಿ ಮುಂದುವರಿಸಬೇಕು. ನೋಡಿ ಯಜಮಾನ್ರೆ, ನನಗೂ ಆ ಆಸೆ ಇಲ್ಲ ಅಂತಲ್ಲ. ಆದ್ರೆ ಶ್ಯಾಮಾಶಾಸ್ತ್ರಿಗಳು ಮಗ ಮೂಗ ಆದ್ಮೇಲೆ ಸಂಗೀತ ಹಾಡೋದನ್ನು ಬಿಟ್ಬಿಟ್ಟಿದ್ದಾರೆ. ಅಂದ್ಮೇಲೆ ನಾನ್ ಹೇಗೆ? ನೋಡಿ ವೆಂಕಟರಮಣಪ್ಪ, ಇದು ನಮ್ಮೂರ್ ದೇವ್ರ ಕೆಲಸ. ಒಬ್ಬರನ್ನೇ ನಂಬ್ಕೊಂಡಿರಕ್ಕಾಗುತ್ತಾ? ಒಂದ್ ಮಾತು ಕೇಳಿ ಒಪ್ಪಿದ್ರೆ ಸರಿ, ಇಲ್ದಿದ್ರೆ ದುಡುಕ್ಬೇಡಿ. ವಂಶ ಪಾರಂಪರ್ಯವಾಗಿ ಶ್ಯಾಮಾಶಾಸ್ತ್ರಿಗಳ ವಂಶದವರು ಗಂಗಾಧರನ ಸನ್ನಿಧಿಯಲ್ಲಿ ಸಂಗೀತ ಸೇವೆ ಸಲ್ಲಿಸ್ತಿರೋರು. ಅವ್ರನ್ನ ಬಿಟ್ಟು ಬೇರೆಯವ್ರ ಕೈಲಿ ಆಡಿಸಿ ಅಂತ ಹೇಳ್ತಿಲ್ಲ ರೀ. ಹಾಗಾದ್ರೂ ಕಾರ್ಯಕ್ರಮ ನಡೀಲೇಬೇಕು. ಆಗ್ಲಿ, ನಾನು ಇವತ್ತೇ ಹೋಗಿ ಶಾಸ್ತ್ರಿಗಳ ವಿಚಾರ ತಿಳಿಸಿ ಅವ್ರು ಒಪ್ಪೋ ಹಾಗೆ ಮಾಡ್ತೀನಿ. ಏನು ಅಂದ್ರೆ, ತಲತಲಾಂತರದಿಂದಲೂ ಪ್ರತಿ ವರ್ಷ ದೇವಸ್ಥಾನದಲ್ಲಿ ನಡೀತಾ ಇದ್ದ ಸಂಗೀತ ಸೇವೆ ನಿಮ್ಮಿಂದ ನಿಂತೋಯ್ತು ಅನ್ನೋ ಅಪಖ್ಯಾತಿ ನಿಮ್ಗೆ ಯಾಕೆ? ಈ ವರ್ಷನಾದ್ರೂ ಕಚೇರಿ ಮಾಡಿ ಅಂದ್ರೆ. ದಾಕ್ಷಾಯಣಮ್ಮ ಸತ್ಯವಾದ ಮಾತನ್ನ ಹೇಳಿದ್ರಿ. ಗಂಧದ ಮರಕ್ಕೆ ಅದರ ಸುಗಂಧ ಗೊತ್ತಿರೋಲ್ಲ. ಅದನ್ನ ತೇದು ದೇವ್ರಿಗೆ ಹಚ್ಚಿ ಅದ್ರ ಸುಗಂಧ ಸವಿಯೋರ್ಗೆ ಮಾತ್ರ ಅದರ ಆನಂದ ಗೊತ್ತಾಗೋದು. ಶಾಸ್ತ್ರಿಗಳೇ, ಆಗಿ ಹೋದ್ದನ್ನು ಮರೆತು ಆಗ್ಬೇಕಾದ್ದಕ್ಕೆ ಅನುವಾಗೋದೇ ಅರಿತವರ ಕರ್ತವ್ಯ. ಅಂದ್ರೆ ತಮ್ಮ ಮಾತು ಇನ್ನೇನಿದೆ, ಜಾತ್ರೆ ಹತ್ರ ಬಂತು. ತಮ್ಮ ಸಂಗೀತ ಸೇವೆ ಗಂಗಾಧರೇಶ್ವರನಿಗೆ ಈ ವರ್ಷ ನಡೀಬೇಕು ಅಂತ ನಮ್ಮೆಲ್ಲರ ಆಸೆ. ಗುರುಗಳೇ, ಊರಿನ ಜನರೆಲ್ಲ ಅದಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡ್ತಿದ್ದಾರೆ. ಇದೊಂದು ಸಾರಿ ಮನಸ್ಸು ಮಾಡಿ ಗುರುಗಳೇ. ಮುಖ್ಯಸ್ಥರೆಲ್ಲ ತಮ್ಮಿಂದ ಅಸ್ತು ಅಂತ ಅನ್ಸ್ಕೊಂಡ್ ಬರೋದಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಅನ್ನಿ ಗುರುಗಳೇ. ಸರಿ, ನೀವೆಲ್ಲ ಒಪ್ಪಿದ ಮೇಲೆ ನಂದಿ ಕಾಲಾಯ ತಸ್ಮೈ ನಮಃ. ಆನಂದವಾಯ್ತು. ಏನು ಅಂದ್ರೆ ನನ್ ಕಣ್ಣೆ ನನಗೆ ನಂಬಕ್
ಹೋಗಕ್ಕಾಗ್ತಿಲ್ಲ. ಸಿಂಗಾರಿ, ಹಣ್ಣೆಲ್ಲ ಚಿಗುರಿದೆ ಕಣೆ. ಇನ್ಮೇಲೆ ನಮ್ ಗುರುಗಳು ಹಾಡ್ತಾರಂತೆ. ಈ ಸಂಚಾರಿ ಮೃದಂಗ ಬಾರಿಸ್ತಾನೆ, ಜೀವನದಲ್ಲಿ ಸಂತೋಷ ಕಾಣ್ತಾನೆ. ಏನು ಅಂದ್ರೆ ನನ್ಗೆ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಸಿಂಗಾರಿ? 7 ಮಕ್ಕಳ ತಾಯಿಯಾಗಿದ್ರು ಇವತ್ ನೀನ್ ನನ್ನ ಕಣ್ಣಿಗೆ 16 ವರ್ಷದ ಹರೆಯದ ಮದುವಣಗಿತ್ಯಾ ಕಾಣ್ತಾ ಇದ್ದೀಯಲ್ಲೇ. ಗಮ ಗರಿಸ ನಿಸ ಗಮನ ಗುಮಾ ನಿ ಪಮ ಪನಿ ನಿ ಪಮ ಗಮ ಪನಿ ಸ ಗ ನಿ ಸ ಪನಿ ಮ ಪ ಮ ಗ ಸ ನಿ ಸ ಗಮ ಪನಿ ಸ ನಿ ಪ ಮ ಗ ಮ ಗ ಸ ನಿ ಸ ಗಮನ ಗುಮಾ ಏನಿಲ್ಲ, ಹಣ್ಣೆಲ್ಲ ಚಿಗುರ್ತಾ? ಹೀಗೆ ತಣ್ಣೀರ್ ಸುರಿತಾ ಇರು, ಹಣ್ಣೆಲ್ಲ ಚಿಗುರೋದು ಬಿಟ್ಟು ಮುದುರಿ ಉದುರು ಹೋಗ್ಬಿಡುತ್ತಷ್ಟೇ. ಏನ್ ಬಂತೆ ನಿನಗೆ? ಗುರುಗಳೇ, 10 ವರ್ಷದ ಮೇಲೆ ಇವತ್ತು ಮೃದಂಗದ ಶ್ರುತಿ ಅಂತಿದೆ ನೋಡಿ. ಇವತ್ತೊಂದು ಅಪರೂಪ ರಾಗದಿಂದ ಪ್ರಾರಂಭ ಮಾಡೋಣ. ಹಾ, ಏನಂದ್ರೆ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಇಲ್ಲ ಇಲ್ಲ ದಾಕ್ಷಾಯಿಣಿ, ನಾನು ಇನ್ಮೇಲೆ ಹಾಡಕ್ಕಾಗಲ್ಲ, ಹಾಡಕ್ಕಾಗಲ್ಲ. ಆ ನಾದ ದೇವತೆ ನನ್ನ ಮೇಲೆ ಕೋಪಿಸ್ಕೊಂಡು ನನ್ ಬಿಟ್ಟು ಹೊರಟು ಹೋದ್ಲು. ನಾನಿನ್ನ ಹಾಡ್ಲಾರೆ, ನಾನಿನ್ನ ಹಾಡಕ್ಕಾಗಲ್ಲ. ಕಲಾಭಿಮಾನಿಗಳಿಗೆಲ್ಲ ನನ್ನ ವಂದನೆಗಳು. ಕೃಷ್ಣ 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 ದೃಷ್ಟಿ ನಿನ್ನ ಪಾಲಿಸದೆ
ಪಾದದಲ್ಲಿ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಗಗಳ ಬಿಡೋ ಹಾಗೆ ದುಷ್ಟ ಜನ ಸಂಗಗಳ ಬಿಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಗಗಳ ಬಿಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ಕೆಟ್ಟ ಮಾತು ಕಿವಿಯಿಂದ ಕೇಳದಾಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದಾಗೆ ಮನ ಕಟ್ಟಿ ಸದಾ ನಿನ್ನ ಧ್ಯಾನ ಬಿಡದಾಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದಾಗೆ ಮನ ಕಟ್ಟಿ ಸದಾ ನಿನ್ನ ಧ್ಯಾನ ಬಿಡದಾಗೆ ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಕೃಷ್ಣ ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಶ್ರೀ ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಗೆ ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಎನ್ನ ಗುಡ್ಡು ಅಭಿಮಾನಗಳ ಕಾಯೋ ನೀನು ಗುಡ್ಡು ಅಭಿಮಾನಗಳ ಕಾಯೋ ಬೆಟ್ಟದಂಥ ಪಾಪವ ಹೊತ್ತಿರುವೆ ನಾನು ಕೃಷ್ಣ ಕೃಷ್ಣ ಬೆಟ್ಟದಂಥ ಪಾಪವ ಹೊತ್ತಿರುವೆ ನಾನು ಅದ ಸುಟ್ಟು ಬಿಡು ಪುರಂದರ ವಿಠಲ ನೀನು ಸುಟ್ಟು ಬಿಡು ಪುರಂದರ ವಿಠಲ 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 ಸುಟ್ಟು ಬಿಡು ಪುರಂದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಗಗಳ ಬಿಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ 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 ನಮಸ್ಕಾರ ಶಾಸ್ತ್ರಿಗಳಿಗೆ. ಇವರು ಶ್ರೀನಿವಾಸ ರಾಯರು ಅಂತ ಸಂಗೀತ ವಿದ್ವಾಂಸರು. ನಮಸ್ಕಾರ. ನಮಸ್ಕಾರ. ಕೇಳಿದ್ನಲ್ಲ, ಬಹಳ ಸುಶ್ರಾವ್ಯವಾಗಿ ಹಾಡ್ತೀರಾ. ಇವರು ಶ್ಯಾಮಶಾಸ್ತ್ರಿಗಳು ಅಂತ ನಮ್ಮೂರಿನ ಮಹಾನ್ ಸಂಗೀತ ಶಿರೋಮಣಿಗಳು. ಒಂದೊಂದು ಕಾಲಕ್ಕೆ ಒಬ್ಬೊಬ್ರು. ಸಾಕೇನು ಸಾಕೇನು ನನಗಾದ ಅವಮಾನ. ನನ್ನ ಹೊಟ್ಟೆ ಒರೆಸೋದಕ್ಕೆ ಪಕ್ಕದಲ್ಲೇ ಇದ್ದು ಮುಖ ತೋರಿಸ್ತೀಯಾ? ಹೋಗು, ಹಾಳಾಗು, ಹೋಗು. ಮೃತ್ಯು ಕೊಡ್ಲಿಗಾವು ಅನ್ನೋ ಹಾಗೆ ನನ್ನ ಹೊಟ್ಟೆ ಉರಿಸೋದು ಹುಟ್ಟಿದ್ಯೇನೋ? ನೀನು ಹುಟ್ಟದ ಬದಲು ನಿಮ್ಮಮ್ಮ ಬಂಜೆ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೋಗು, ಹಾಳಾಗ ಹೋಗು, ಹೋಗು, ಹಾಳಾಗ ಹೋಗು, ಹೋಗು, ಹಾಳಾಗ ಹೋಗು. ನೀನು ಬದುಕಿದ್ದು ಪ್ರಯೋಜನ ಇಲ್ಲ.
ನಿನ್ನ ಹೆತ್ತವರಿಗೆ ಬೇಡ ಆದ್ಮೇಲೆ ನೀನು ಬದುಕಿರ್ಬೇಡ. ಈ ದೇಹದಲ್ಲಿ ಜೀವ ಇರೋ ತನಕ ಈ ಜನ್ಮದಲ್ಲಿ ನೀನೇನೋ ಸಾಧಿಸಲಾರೆ. ಸಾಯಿ ಸಾಯಿ ಸಾಯಿ. ಯಾಕಪ್ಪ ಇಂಥ ಆವೇಶ? ಮಾನವ ಜನ್ಮ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಡದೆ ಅಮೂಲ್ಯವಾದ ಜೀವನೇ ಕಳ್ಕೊಳಕ್ ಹೊರಟಿದೆಯಲ್ಲ. ದೇವರು ನಿನ್ಗೆ ಈ ದೇಹ ಕೊಟ್ಟು ಉತ್ತಮವಾದ ಭವಿಷ್ಯ ಕೊಟ್ಟಿದ್ದಾನೆ. ಆದ್ರೆ ಅದನ್ನು ಹೊರಗಡೆ ವ್ಯಕ್ತಪಡಿಸೋ ಮಾತನ್ನ ಕಿತ್ಕೊಂಡಿದ್ದಾನೆ. ಇದೇನಪ್ಪ ದೇವರ ಪರೀಕ್ಷೆ? ಅದರಲ್ಲಿ ನೀನ್ ಸೋತು ಆತ್ಮಹತ್ಯಕ್ಕೆ ಪ್ರಯತ್ನ ಪಡೋದಾ? ಮಾತು ಬರ್ದಿದ್ರೇನಂತೆ? ಉಸಿರಿಲ್ವೇ? ಪ್ರಾಣವಾಯು ಇಲ್ವೇ? ಅದು ನಿನ್ನ ಸ್ವಾಧೀನದಲ್ಲಿಲ್ವೇ? ಅದರಿಂದ ನೀನು ನಿನ್ನ ಭಾವನೆಗಳನ್ನ ಬೇಕಾದ ರೀತಿಯಲ್ಲಿ ವ್ಯಕ್ತಪಡಿಸಬಹುದು. ಈ 7 ಚಕ್ರಗಳ ಸುಪ್ತ ಕ್ಷೇತ್ರಗಳನ್ನ ಮೀಂಟಿ ಚೇತನಗೊಳಿಸಬೇಕು. ಭಯಭಕ್ತಿಯಿಂದ ಆರಾಧಿಸಿ ಶ್ರದ್ಧೆಯಿಂದ ಸಾಧನೆ ಮಾಡಿದರೆ ಯಾವುದು ಅಸಾಧ್ಯವೆಂದು ನೀನು ತಿಳಿದಿದ್ದೀಯೋ ಅದೆಲ್ಲವೂ ಸಾಧ್ಯ. ಹಾ, ಅಲ್ಲಿ ನೋಡು, ಆ ಮರಗಳ ಮೇಲೆ ಗಾಳಿ ಬೀಸಿದಾಗ್ಲೆಲ್ಲ ಸ್ವರ ಬರುತ್ತೆ. ಅದು ಹೇಗೆ? ಅಲ್ಲಿಯೂ ಪ್ರಾಣವಾಯು ಸಂಚಾರವಿದೆ. ಆ ಕೋಗಿಲೆ ಮಧುರವಾಗಿ ಕೂಗುತ್ತೆ. ಅದರ ದೇಹದಲ್ಲೂ ಪ್ರಾಣವಾಯು ಸಂಚಾರವಿದೆ. ಬೀಸುವ ತಂಗಾಳಿಯಲ್ಲೂ ಪ್ರಾಣವಾಯುವಿದೆ. ಹರಿಯುವ ಜರಿಗೆ ಗಾಳಿ ಬೀಸಿದರೆ ಕಲಕಲರವದಿಂದ ನಾದ ಬರುತ್ತದೆ. ಹಾಗೆ ಪ್ರತಿಯೊಂದರಲ್ಲೂ ಪ್ರಾಣವಾಯುವಿನ ಸಂಚಾರ ಇದ್ದೇ ಇದೆ. ಬಾ ಮಗು, ಬಾ. ಪ್ರಪಂಚದಲ್ಲಿ ಎಷ್ಟು ಕಲೆಗಳಿವೆಯೋ ಅಷ್ಟೂ ಕಲೆಗಳಲ್ಲಿ ಯಾರೂ ಕಾಣದಂತಹ ಕೇಳದಂತಹ ಕಲೆ ನಿನ್ನಲ್ಲಿ ಅಡಗಿದೆ. ಆ ವಿದ್ಯೆ ನಿನ್ನಿಂದ ಹೊರಗೆ ಬರಬೇಕು. ಎಲ್ಲಿ? ಹೀಗೆ ಪ್ರಾಣವಾಯುವನ್ನ ಸ್ವಾಧೀನಪಡಿಸಿಕೊಂಡು ಸಾಧನೆ ಮಾಡಬೇಕು. ಎಲ್ಲಿ? ಸಾ 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 ಪಾ ಪಾ ಸಾ ಸಾ ಸರಿ 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 ಗಮ ರಿಗ 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 ಮ ಪ ಗಮ 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 ಪಧ ಮ ಪದ ನಿ ಪದ 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 ನಿ ಸಾ. ಕನ್ಫ್ಯೂಸ್ ನನ್ನ ಮಗ ಸಂಗೀತಗಾರನಾದ. ಆದ್ರೆ ದಾಕ್ಷಾಯಿಣಿ, ಈ ಸಂಗೀತದಲ್ಲಿ ಅವನಿನ್ನೂ ಹೆಚ್ಚಿನ ಸಾಧನೆ ಮಾಡ್ತಾ
ಸಂಗೀತ ಸರಸ್ವತಿನ ಒಲಿಸ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ನೀ ನನಗೆ ಮಾತ್ಕೊಡು. ನಿನಿ ಸ ಸ ದ ದ ನಿನಿ ಪ ಪ ದ ದ ಮ ಮ ಪ ಪ ಸ ಸ ರಿ ರಿ ನಿನಿ ಸ ಸ ದ ದ ನಿನಿ ಪ ಪ ದ ದ ಸ ಸ ದ ಸ ಸ ದ ಪ ಪ ದ ಪ ದ ದ ಪ ನಿ ಸ ರಿ ಸ ಸ ದ ಸ ದ ಪ ಸ ಸ ದ ಸ ರಿ ಗ ಮ ಪ ರಿ ಗ ಮ ರಿ ಗ ಮ ಪ ರಿ ಗ ಮ ಪ ರಿ ಗ ಮ ಪ ದ ಗ ಮ ಪ ದ ಗ ಮ ಪ ದ ನಿ ಸ. ಈಗ ನನಗೆ ಸಂತೋಷವಾಯ್ತು. ಇನ್ನು ನಾನು ಸಂತೋಷದಿಂದ ಪ್ರಾಣ ಬಿಡ್ತೀನಿ. ಅಯ್ಯೋ ಮರಳಿ ಮಗನ್ ಬೇಡ. ಏನು ಅಂದ್ರೆ? ಅತ್ತೆ? ಅತ್ತೆ, ಏನಾಯ್ತಂತೆ? ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು ಕಣೋ. ಪಮ ಪದ ಪಮ ಪದ ಪಮ ಪದ ಪಮ ಗರಿ ಗರಿ ಧನಿ ಧನಿ ದ ಪದ ನಿ ಧನಿ ಸರಿ ಗ ಮ ಪದ ನಿ ದ ಧನಿ ದ ಮ ಪದ ನಿ ದ. ರಾಗಕ್ಕೆ ತಾಳ ಸ್ವರ ಮೇಳನಾದವು ಕೂಡಿದ ಭಾವದಿ ನಮಿಸೆ. ಶಾರದೆ ತಾನೇ ನಿನಗೊಲಿದಾಳು ನಾದದ ಸುರಭಿ ನೀ ಹಂಚು. ಗಾಯನ ಆಸೆಯ ನೀ ಮನದಿರಿಸು. ಅನುದಿನ ಜೀವನ ನೀ ಮುಡಿಪಾಗಿಸು. ತಂದೆಯ ಮಹದಾಸೆ ನೆರವೇರಿಸು. ಸದ್ದಿಸ. ಒಬ್ಬ ಮಹಾನ್ ಸಂಗೀತಗಾರನ ಕಳ್ಕೊಂಡ್ವಿ. ದೇವರು ಶಾಸ್ತ್ರಿಗಳಿಗೆ ತುಂಬಾ ಅನ್ಯಾಯ ಮಾಡಿದ. ತನ್ನ ಮಗನ ಭವಿಷ್ಯದ ವಿಚಾರವಾಗಿ ಕೊರಗಿ ಕೊರಗಿ ಕಣ್ಮುಚ್ಚಿದ್ರು. ಇನ್ನ ಮಹಾತಾಯಿ ದಾಕ್ಷಾಯಿಣಿ ಈ ದುಃಖನ ಹೇಗ್ ಸಹಿಸ್ತಾಳೋ. ಯಾರ ಹತ್ರ ನಮ್ಗೇನು, ಯಾರ್ ಸತ್ರೆ ನಮ್ಗೇನು, ಮೊದಲು ಇರೋರ್ ಬಾಳ್ಗೆ ಒಂದ್ ದಾರಿ ಮಾಡು. ವಯಸ್ಸಿ ಬಂದಿರೋ ಹೆಣ್ಣಿಗೆ ಮದುವೆ ಮಾಡದೆ ಮನೇಲಿ ಇಟ್ಕೊಳ್ಳೋದು ಅಂದ್ರೆ ಬೆಂಕಿನ ಸೆರಗ್ನಲ್ಲಿ ಕಟ್ಕೊಂಡ್ ಹಾಗೆ ಕಣೋ ವೆಂಕು. ಸತ್ತು ಸ್ವರ್ಗದಲ್ಲಿರೋ ನಿನ್ ಹೆಂಡತಿ ಇದ್ದಿದ್ರೆ ತಿಳಿತಿತ್ತು ಹೆಣ್ಣಿನ ಸಂಕಟ ಏನು ಅಂತ. ಗಂಡ್ಸು ನಿನಗೆ ಹೇಗೆ ಗೊತ್ತಾಗ್ಬೇಕು? ನೋಡಪ್ಪ, ನನ್ ಕೈಲಿ ನಿನ್ ಕಾಯಕ್ಕಾಗಲ್ಲ. ಸ್ವಲ್ಪ ತಡಿಯಕ್ಕ, ಕಾಲ ಕೂಡ್ ಬರ್ಲಿ. ಇನ್ನು ಎಷ್ಟು ದಿವಸ ತಡಿಯಕ್ಕಾಗುತ್ತೋ? ನಿನ್ನ ಕಾಲ ಕೂಡ್ ಬರೋಷ್ಟೊತ್ತಿಗೆ ನನ್ ಮಗನ ಕೈಗೆ ಕೋಲ್ ಬಂದಿರುತ್ತೆ. ನನ್ ಮಗನಿಗೆ ಹೆಣ್ ಕೊಡೋರು ವರದಕ್ಷಿಣೆ ವರೋಪಚಾರ ಎಲ್ಲಾ ಖರ್ಚು ನಮ್ದೇ ಅಂತ ನಾನ್ ಮುಂದು ತಾನ್ ಮುಂದು ನಾನ್ ಮುಂದು ತಾನ್ ಮುಂದು ಅಂತ ಬರ್ತಿದ್ದಾರೆ. ಗೊತ್ತೇನೋ ನಿನಗೆ? ಅಕ್ಕ, ಈ ಶೂನ್ಯ ಮಾಸ ಕಳೀಲಿ, ಲಗ್ನ ಪತ್ರಿಕೆ ಶಾಸ್ತ್ರ ಮುಗಿಸೋಣ. ಅಷ್ಟ್ ಹೇಳಿದ್ಯಲ್ಲ, ನನ್ ಹೋಟೆಲ್ ಹಾಲ್ ಸುರಿದಾಗ ಆಯ್ತು. ದಡ್ಡಮ್ಮಾರೆ, ತಣ್ಣಗೆ ಶರಬತ್ತನಿದ್ದೀನಿ, ಕುಡೀರಿ. ನಾನಿನ್ ಬರ್ತೀನಪ್ಪ. ಯಾಕಕ್ಕ, ಯಾವಾಗ್ಲೂ ಪ್ರಯಾಣ ಕಟ್ಕೊಂಡೇ ಬರ್ತೀಯಲ್ಲ, 2 ದಿನ ಇದ್ದು ಹೋಗ್ಬಾರ್ದೆ? ಏನ್ ಮಾಡೋದಪ್ಪ, ನಾನ್ ಒಂದ್ ದಿನ ಮನೇಲಿ ಇಲ್ಲ ಅಂದ್ರೆ ನಿಮ್ ಭಾವ ನಿನಗ್ ಗೊತ್ತಲ್ಲ ಏನಾಗ್ತಾರೆ ಅಂತ. ಗುಂಡ್ ಹಾಕ್ತಾರೆ. ಏನಂದ್ಯೋ? ಬರ್ತೀನಪ್ಪ. ಮುರಳಿ, ಮತ್ತೆ ಮುರಳಿ, ನಮ್ಮಪ್ಪ ನಮ್ಮತ್ತೆ ಮಗನ್ಗೆ ನನ್ನ ಕೊಟ್ಟು ಮದ್ವೆ ಮಾಡ್ತಾರಂತೆ. ನಾನ್ ನಿನ್ನೆ ಮದ್ವೆ ಆಗೋದು, ನೀನೇ ನನ್ ಗಂಡ. ನೀನಿಲ್ಲ ಅಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮುರಳಿ, ಮುರಳಿ, ನೀನ್ ನನಗ್ ಕೊಟ್ಟ ಮಾತನ್ನ ಮರ್ತು ಬಿಟ್ಯಾ? ಸರಿ ಬಿಡು, ನಿನಗೆ ಬೇಡ ಆದ್ಮೇಲೆ ನಾನ್ ಬದುಕೋಲ್ಲ. ಈ ಹಾವಿನ ಕೈ ಕಟ್ಟಿಸ್ಕೊಂಡು ಸಾಯ್ತೀನಿ. ಸವಿಬಾಳಿನ ಶುಭರಾಗಕ್ಕೆ ಶ್ರುತಿಯಾಗೆ ನೀ ಗಾಯಕ ನಾನೇ. ಲೋಕವನೇ
ಶ್ರುತಿಯಾಗೆ ನೀ ಗಾಯಕ ನಾನೇ. ಮಧುಮಾಸವು ಎಂದೆಂದೂ ತಾನೆ ಕಾಣಲಿ, ಸುಖ ಗೀತೆಯು ಹಗಲಿರುಳು ನಮ್ಮದಾಗಲಿ, ಈ ಬಾಳಿನ ಸಂಬಂಧ ಮನವಾಗಲಿ. ಪ್ರೇಮದ ದೈವವ ಪೂಜಿಸುವ, ಪಾವನ ಜೀವನ ಸಾಗಿಸುವ, ಲೋಕವನ್ನೇ ಮಾರಿತಿರುವ, ಪ್ರೇಮದಲ್ಲಿ ಮೇರೆದಿರುವ, ಒಲುಮೆಯಲ್ಲಿ ಸರಿಗ ಸನಿದ ಪದ ಮಮ ಮಗರಿ ಸುಖ ಸವಿ ಬಾಳಿನ ಶುಭರಾಗಕ್ಕೆ ಶ್ರುತಿಯಾಗೆ ನೀ ಗಾಯಕ ನಾನೇ. ನನ್ನ ಗೀತೆಯ ಸವಿನಾದಕ್ಕೆ ನೀನೆ ಪ್ರೇರಕಿ, ಸ್ವರ ದೇವತೆ ಪೂಜೆಯಲಿ ನೀನೆ ನರ್ತಕಿ, ಸತ್ಕೀರ್ತಿಗೆ ನೀನಾಗು ಮಾರ್ಗದರ್ಶಕಿ, ಅನುರಾಗಕ್ಕೆ ಬಾಳಾಸೆಗೆ ನೀನೆ ನಾಯಕಿ. ದೈವವ ಪೂಜಿಸುವ, ಪಾವನ ಜೀವನ ಸಾಗಿಸುವ, ಲೋಕವನ್ನೇ ಮಾರಿತಿರುವ, ಪ್ರೇಮದಲ್ಲಿ ಮೇರೆದಿರುವ, ಒಲುಮೆಯಲ್ಲಿ ಸರಿಗ ಸನಿದ ಪದ ಮಮ ಮಗರಿ ಸುಖ ಸವಿ ಬಾಳಿನ ಶುಭರಾಗಕ್ಕೆ ಶ್ರುತಿಯಾಗೆ ನೀ ಗಾಯಕ ನಾನೇ. ಲೋಕವನ್ನೇ ಮಾರಿತಿರುವ, ಪ್ರೇಮದಲ್ಲಿ ಮೇರೆದಿರುವ, ಒಲುಮೆಯಲ್ಲಿ ಸರಿಗ ಸನಿದ ಪದ ಮಮ ಮಗರಿ ಸುಖ ಸವಿ ಬಾಳಿನ ಶುಭರಾಗಕ್ಕೆ ಶ್ರುತಿಯಾಗೆ ನೀ ಗಾಯಕ ನಾನೇ. ಲಲ 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 ಸುಧಾ, ನಾನೆಂಥ ಇಕ್ಕಟ್ಟಿಗೆ ಸಿಕ್ಸ್ಬಿಟ್ಟಿಯಮ್ಮ. ಸುಧಾ, ಉಗಿದ್ರೆ ತುಪ್ಪ ಕೆಡುತ್ತೆ, ನುಂಗಿದ್ರೆ ಗಂಟ್ಲು ಸುಡುತ್ತೆ ಅನ್ನೋವಾಗ ಮಾಡ್ಬಿಟ್ಟಿಯಲ್ಲಮ್ಮ. ನಾವೇನು ತಪ್ಪು ಮಾಡಿಲ್ಲಪ್ಪ. ನಾನ್ ತಪ್ಪು ಮಾಡ್ದಮ್ಮ, ತಪ್ಪು ಮಾಡ್ದೆ. ಮಗಳು ಅನ್ನೋ ಮಮತೆಯಲ್ಲಿ ತಂದೆಯಾದವನ ಕರ್ತವ್ಯ ಮರೆತು ಬಿಟ್ಟಿದ್ದಕ್ಕೆ ನೀನೊಬ್ಬ ಮಾತು ಬಾರದವನ ಪ್ರೀತಿಸೋ ಹಾಗಾಯ್ತು. ಮಾತು ಬರ್ತಿದ್ರೇನಪ್ಪ, ಅವ್ರ ಮನಸ್ಸು ಬಂಗಾರದಂಥದ್ದು. ಅದನ್ನ ಯೌವನದ ಅಮಲಿನಲ್ಲಿರೋ ನೀನು ಹೇಳಬಹುದು. ಒಬ್ಬ ತಂದೆಯಾದ ನಾನು ಅದನ್ನು ಒಪ್ಕೊಳ್ಳೋದಿಲ್ಲಮ್ಮ. ನೀನ್ ಇಷ್ಟದಂತೆ ನಡೆದು ನಂಟ್ರಿಷ್ಟ್ರ ಕೈಲಿ ತೂಚಿ ಅನಿಸ್ಕೊಳಕ್ ನಾನ್ ಸಿದ್ಧ ಇಲ್ಲ. ಸುಧಾ, ದುಡುಕ್ಬೇಡಮ್ಮ, ದುಡುಕ್ಬೇಡ. ನಿನ್ನ ಭವಿಷ್ಯದ ಬಗ್ಗೆ ನಿನ್ ತಂದೆಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡಮ್ಮ. ಅಪ್ಪ, ದಾಕ್ಷಾಯಣಮ್ಮ, ಇರೋವರೆಗೂ ಪುಣ್ಯಾತ್ಮ ಮಗನ ಭವಿಷ್ಯದ ವಿಚಾರವಾಗಿ ಯೋಚನೆ ಮಾಡಿ ತಮ್ಮ ಆಯುಷ್ಯನ ಕಡಿಮೆ ಮಾಡಿಕೊಂಡು ಸತ್ ಸ್ವರ್ಗ ಸೇರಿದ್ರು. ಆದ್ರೂ ಕಡೀಲಿ ತನ್ನ ಮಗ ಸಂಗೀತಗಾರನಾದದನ್ನ ನೋಡಿ ತೃಪ್ತಿಯಿಂದ ಕಣ್ಮುಚ್ಚಿದ್ರು. ಕಳೆದದನ್ನ ಮರೆತು ಇರೋದನ್ನ ನೋಡ್ತಾ ಬರೋದನ್ನ ಕಾಯ್ತಾ ಸಾಗಿಸ್ಬೇಕಮ್ಮ ಈ ಬದುಕಿನ ಗಾಡಿನ.
ಹೇಗೆ ನೀಗಿಸ್ತೀನೋ ನನಗೆ ಗೊತ್ತಿಲ್ಲ. ಬಂದದ್ದನ್ನೆಲ್ಲ ಅನುಭವಿಸ್ಲೇಬೇಕು. ನಿಜಾಮ ನೋಡಿ, ನನ್ನ ಮಗಳು ಸುಧಾನ ನನ್ನ 2 ಕಣ್ಣುಗಳ ಹಾಗೆ ಕಾಪಾಡಿದೆ. ಅವಳು ನನ್ನ ಮಕ್ಕನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿರೋ ವಿಚಾರ ನಿಮಗೆ ಗೊತ್ತಿದೆಯಲ್ಲಮ್ಮ? ಗೊತ್ತು. ಆದ್ರೆ ಈಗ ಮದುವೆ ನಡೆಯುತ್ತೋ ಇಲ್ಲೋ ಅನ್ನೋ ಹಾಗಾಗಿದೆ. ಯಾಕೆ? ನಿಮ್ಮ ಅಕ್ಕನ ಮಗ ಒಪ್ತಿಲ್ವಾ? ಇಲ್ಲ ನಿಮ್ಮ ಅಕ್ಕನೇ ಬೇಡ ಅಂತಿದಾರ? ಅವ್ರು ಬೇಗ ಮದುವೆ ಮಾಡ್ಕೊಡಿ ಅಂತ ಒಂದೇ ಕಾಲಲ್ಲಿ ನಿಂತಿದ್ದಾರೆ. ಆದ್ರೆ ಸುಧಾ ಒಪ್ತಾ ಇಲ್ಲ. ನೀವಾದ್ರೂ ಬುದ್ಧಿ ಹೇಳ್ಬಾರ್ದಾ? ಹೇಳಿ ಕೇಳಿ ಎಲ್ಲ ಆಯ್ತಮ್ಮ. ಏನಂತಾಳೆ? ಪ್ರಾಯದ ಮತ್ತು ಸುಧಾನು ನಿಮ್ಮ ಮಗ ಮುರಳಿನೂ. ಮುರಳಿ? ನನ್ನ ಮಗ ಮುರಳಿನೇ? ಅವಂದೇನೂ ತಪ್ಪಿಲ್ಲ. ತಾಯಿಲ್ಲದ ತಬ್ಬಲಿ ಅಂತ ಅವಳು ಇಷ್ಟದ ಹಾಗೆ ನಡೆದೆ. ಆದ್ರೆ ಅದು ಇಷ್ಟು ದೂರ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬರ್ತೀನಮ್ಮ. ನೋಡಮ್ಮ, ನನ್ನ ಮಗಳ ಮದುವೆಯಲ್ಲಿ ಏನಾದರೂ ಆಭಾಸವಾದ್ರೆ ನಾನು ಮತ್ತೆ ನನ್ನ ಮಗಳು ಜೀವ ಸಹಿತ ಇರೋಲ್ಲ. ಶಾಸ್ತ್ರಿಗಳೇ, ಮುರಳಿ 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 ಯಾರನ್ನ ಹುಡುಕ್ತಿದ್ದೆ? ದಾಕ್ಷಾಯಿಣಿ ಅತ್ತೇನಾ? ಈ ಮನೆ ನನ್ಗೆ ಸ್ವಾಧೀನ ಕೊಟ್ಟು ಅರ್ಧ ರಾತ್ರಿ ಗಂಟು ಮುಟ್ಟ ಕಟ್ಕೊಂಡು ಹೋದ್ರು. ಎಲ್ಲಿಗೆ ಹೋದ್ರು? ಸರಿ ರಾತ್ರಿಲಿ ಹೋಗೋರು ಅಲ್ಲಿಗೆ ಇಲ್ಲಿಗೆ ಅಂತ ಹೇಳ್ತಾರ? ಮಾವ, ಅತ್ತೆ ಮುರಳಿ ನಿನ್ನೆ ರಾತ್ರಿನೇ ಊರ್ ಬಿಟ್ಟು ಹೊರಟೋದ್ರಂತೆ. ನನಗೂ ವಿಷಯ ತಿಳಿತಮ್ಮ. ಎಲ್ಲಿ ಹೋಗಿರ್ತಾರೆ? ಮಾವ, ಹೇಗಾದ್ರೂ ಮಾಡಿ ಮುರಳಿ ಎಲ್ಲಿದ್ದಾನೆ ಅಂತ ತಿಳ್ಕೊಂಡ್ ಬನ್ನಿ. ಇಲ್ದೇ ಇದ್ರೆ ಇಲ್ದಿದ್ರೆ ಏನಮ್ಮ ಸುಧಾ? ಹೇಳಮ್ಮ, ಹೇಳು. ಮಾವ, ನಮ್ಮಪ್ಪ ಬಲವಂತವಾಗಿ ನನಗ್ ಮದ್ವೆ ಮಾಡ್ಬಿಡ್ತಾರೆ. ಹಾಗೇನಾದ್ರೂ ಆದ್ರೆ ನಾನ್ ಖಂಡಿತ ಬದುಕಿರೋಲ್ಲ ಮಾವ, ಬದುಕಿರೋಲ್ಲ. ಹುಚ್ಚಿ, ಹಾಗೆಲ್ಲ ಯೋಚನೆ ಮಾಡಬೇಡ. ಮುರಳಿ ಎಲ್ಲಿದ್ರು ನಾನ್ ಕರ್ಕೊಂಡ್ ಬರ್ತೀನಿ. ಅಳ್ಬೇಡಮ್ಮ, ಅಳ್ಬೇಡ, ನಡಿ. ಸುಧಾ, ಮುರಳಿ ನೋಡಕ್ ಹೋಗಿದ್ಯಮ್ಮ? ಇಲ್ಲಪ್ಪ. ನಾನು ನಿನ್ನ 16 ವರ್ಷ ಹೊತ್ತು ಸಾಕ್ದವನು. ನನ್ನ ಹತ್ರ ಯಾಕಮ್ಮ ಸುಳ್ಳು ಹೇಳ್ತೀಯ? ಅಲ್ಲಮ್ಮ ಸುಧಾ, ನಿಂತು ನಿಲ್ಲುವಲ್ಲೇ ಒಬ್ಬರಿಗೂ ತಿಳಿದೆ ಮನೆ ಮಠ ಮಾರಿ ಊರ್ ಬಿಟ್ಟು ಹೋದವರನ್ನ ಹೇಗಮ್ಮ ನಂಬಕ್ಕಾಗುತ್ತೆ? ಸುಧಾ, ಅಂಥವ್ರ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಟ್ಟೆಲ್ಲಮ್ಮ. ದಾಕ್ಷಾಯಿಣಿ ತನ್ನ ಗಂಡನ ಕೊಟ್ಟು ಮಾತು ಉಳಿಸ್ಕೊಳ್ಳಕ್ಕೆ ತನ್ನ ಮಗನ ಮುಂದಿನ ಭವಿಷ್ಯಕ್ಕಾಗಿ ಊರು ಬಿಟ್ಟು ಹೋದ್ಲು. ಇನ್ಮೇಲೂ ಅವ್ರು ನಂಬ್ಕೊಂಡು ನೀನು ಬಾಳ್ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲಮ್ಮ. ಅವ್ರನ್ನ ಮರ್ತು ಬಿಡಮ್ಮ. ನಾನು ಅವ್ರನ್ನ ಮರಿಲಾರಪ್ಪ. ನಾನ್ ಮುರಳಿನೇ ಮದ್ವೆ ಆಗ್ತೀನಿ ಅಂತ ಚಿಕ್ಕ ವಯಸ್ಸಿನಲ್ಲೇ ಮಾತು ಕೊಟ್ಟಿದ್ದೀನಿ. ಅಯ್ಯೋ ಹುಚ್ಚ ಹುಡುಗಿ, ಚಿಕ್ಕ ಮಕ್ಕಳಾಗಿರುವಾಗ ಗಂಡ ಹೆಂಡ್ರು ಅಂತ ಆಟ ಆಡ್ತಾರೆ. ದೊಡ್ಡವರಾದ್ಮೇಲೆ ಎಲ್ಲ ಮರ್ತೋಗ್ತಾರೆ. ಹಾಗೆ ಪ್ರಪಂಚದ ತಿಳುವಳಿಕೆ ಇಲ್ಲದ ವಯಸ್ಸಿನಲ್ಲಿ ನೀನ್ ಬೆಳೆಸ್ಕೊಂಡ್ ಬಂದಿರೋ ನಿನ್ನ ಪ್ರೀತಿ ಪ್ರೇಮ ಎಲ್ಲ ಕನಸು ಅಂತ ತಿಳ್ಕೊ. ನೋಡಮ್ಮ ಸುಧಾ, ಕೆಲವು ಸಂದರ್ಭಗಳಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಅಡ್ಡಿ ಬಂದಾಗ ನಾವು ಎಂತ ತ್ಯಾಗಕ್ಕೋ ಸಿದ್ಧರಿರ್ಬೇಕು. ನೀನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಮುರಳಿನ ಮರಿಲೇಬೇಕು, ಮರಿಲೇಬೇಕು. ಅಪ್ಪ,
ಮುರಳಿ ಮುರಳಿ ಇದ್ದಕ್ಕಿದ್ದ ಹಾಗೆ ಊರು ಬಿಟ್ಟು ನೀನ್ ಇಷ್ಟು ದೂರ ಕರ್ಕೊಂಡ್ ಬಂದೆ ಅಂತ ನಿನಗ್ ಬೇಸರ ಆಗಿರ್ಬೇಕಲ್ಲ. ಎಲ್ಲ ನಿನ್ ಹಿತಕ್ಕೆ ಅಪ್ಪ. ಬಾ ತಂಬೂರಿ ತಗೋ. ಸಾಧನೆ ಮಾಡು. ಗೆಳೆಯ ವಾಸನೆಯ ಮುತ್ತೊಂದ ನೀಡೆಯ ಸಿಹಿಯ ವಾಸನೆಯ ಜೊತೆಯಾಗಿ ಇರುವ ಮುರಳಿ, ನನಗ್ ಗೊತ್ತಪ್ಪ, ಒಂದಾದ ಎರಡು ಮನಸ್ಸನ್ನ ಬೇರೆ ಮಾಡಿದವಳು ನಾನೇ. ಸುಧಾನ್ ಕೈ ಹಿಡಿಯೋಕೆ ನಿನಗೇನು ಯೋಗ್ಯತೆ ಇದೆ? ಮುರಳಿ, ನಾವೀಗ ನಿಸ್ಸಹಾಯಕರು. ಮಾತು ಬಾರದ ಒಬ್ಬ ಮೂಕ ಪ್ರಾಣಿಗೆ ಯಾವ ತಂದೆ ತನ್ನ ಮಗಳನ್ನು ಕೊಡೋಕೆ ಇಷ್ಟಪಡ್ತಾರೆ ಹೇಳು? ಆ ರೀತಿ ಆಗ್ಬೇಕಾದ್ರೆ ನಿಮ್ಮ ತಂದೆಗಿಂತ ನೀನ್ ಹೆಚ್ಚಿನ ಕೀರ್ತಿ ಗಳಿಸ್ಬೇಕು. ಹೆಣ್ಣು ಕೊಡೋರು ನಿನ್ನ ಕಾಲ್ ಮೇಲೆ ಬಿದ್ದು ಕೇಳ್ಕೋಬೇಕು. ನೋಡಪ್ಪ, ಇಷ್ಟೆಲ್ಲ ನಿನ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮಪ್ಪ ಕಣ್ಮುಚ್ಚೋ ಕಾಲದಲ್ಲಿ ಅವ್ರಿಗೆ ನಾನೊಂದು ಮಾತು ಕೊಟ್ಟಿದ್ದೆ. ಅದ್ ನಡೀದೆ ಹೋದ್ರೆ ಅವ್ರ ಆತ್ಮಕ್ ಶಾಂತಿ ಸಿಕ್ಕೋಲ್ಲ. ನೀನ್ ಹೀಗೆ ಯೋಚನೆ ಮಾಡ್ತಾ ಕಲ್ತಿದ್ದನ್ನೆಲ್ಲ ಮರೆತ್ರೆ ನಾನ್ ಜೀವದಿಂದ ಉಳಿಯೋಲ್ಲಪ್ಪ, ನಾನ್ ಜೀವದಿಂದ ಉಳಿಯೋಲ್ಲ. ಅಂಬೋರ ಹಾಕ್ಸಿ ಅಂಬೋರ ಹಾಕ್ಸಿ ಅಂಬೋರ ಹಾಕ್ಸಿ ಅಂಬೋರ ಹಾಕ್ಸಿ ಅಂಬೋರ ಹಾಕ್ಸಿ. ಯಾವಲ್ಲ ಅವನು ಆಕ್ಷಿ ಅಕ್ಷರವ ಮುಗಿ ನಾಸಿಪುರಿ ಡಬ್ಬಿ ತುಂಬಿಕೊಂಡು ಏನ ಅಂಬೋರ ಹಾಕ್ಸಿ ಅಂಬೋರ ಹಾಕ್ಸಿ. ಯಾವಲ್ಲ ಅವ ಆಕ್ಷಿ ಆಕ್ಷಿ ಅಂತ ಒಳ್ಳೆ ಕಟ್ಟಿ ಹೋದ್ರ ನಂಗೆ ಹೋದ್ರ ಕತ್ತಿರ ಮಗನ. ಶ್ರುತಿ ಸೇರ್ಸ್ಕೊಂಡ್ ಹಾಡಯ್ಯ. ಶ್ರುತಿ ಸೇರ್ಸ್ಕೊಂಡು ಹಾಡೋ ಆಗಿದ್ರೆ ನಾನು ಯಾಕೆ ಕಂಪ್ನಿ ಬರ್ತಿದ್ದೆ? ಈ ಯಜಮಾನ್ರೆ, ಏನು ಸ್ವಲ್ಪ ದುಡ್ಡು ಬೇಕಾಗಿತ್ತು. ಯಾಕೆ? ನನ್ ಹೆಂಡತಿ ಹಡ್ದಿದ್ದಾಳೆ ಚೊಚ್ಚಲ್ ಹೆರಿಗೆ. ನೋಡ್ತಮ್ಮ, ಏನ್ತಿ ಹಡ್ದಾಳ ನಿಮ್ಮೆಲ್ಲ 3 ತಿಂಗಳವರೆಗೂ ಹೋಗ್ಬಣ್ಣಿನ. ಅಯ್ಯೋ, ಅಲ್ಲಿ ತನಕ ತಡ್ಕೊಳಕ್ ಆಗೋದಿಲ್ರಿ. ಅಂದ್ರೆ ನನಗ್ ಗಂಡು ಮಗು ಆಗಿದೆ, ಮಗು ನೋಡಕ್ ಊರ್ಗ್ ಹೋಗ್ಲೇಬೇಕು. ಗಂಡು ಮಗು ನಿನಗಾದ್ರೆ 70 ರೂಪಾಯಿ ಕಲೆಕ್ಷನ್ ಆಗಿತ್ತು ನಿನ್ನೆ. ಊಟಕ್ಕಿಲ್ಲ ಊಟಕ್ಕಿಲ್ಲ ಅಂದೆ. ಅಂದ್ರೆ ದುಡ್ಡು ಕೊಡೋದಿಲ್ವಾ? ಕೊಡೋದಲ್ಲ. ಹೋಗ. ಕೊಡೋದಿಲ್ಲ ಕೊಡೋದಲ್ಲ ಕೊಡೋದಿಲ್ಲ ಕೊಡೋದಲ್ಲ. ಹಾಗಾದ್ರೆ ನಾ ಹೋಗ್ತೀನಿ. ನೀ ಹೋಗಿಬಿಟ್ರೆ ನಾಟಕ ಕಂಪ್ನಿ ಬಂದ ಕಡೆ ತಕೊಂಡ್ಬಿಟ್ಟಿನ. ಕಂಬಕ್ಕೆ ಬಣ್ಣ ಹಾಕಿ ನಾಟಕ ಆಡಿಸ್ತಾನೆ, ಹೋಗ. ನಮಸ್ಕಾರ ರೀ. ನಮಸ್ಕಾರ. ಅಯ್ಯೋ, ಈ ತಳಕು ಬಳಕು ನೋಡಿದ್ರೆ ನಮಗ ಮೂರ್ಛನೆ ಬರ್ತದ. ಆದ್ರೂ 71 ರೂಪಾಯಿ ಕಲೆಕ್ಷನ್ ಇವನ ಅವನು. ನನ್ನ ಹಣೆ ಬರ ಇರ್ಲಿ. ಏನ್ ಬಂದಿ? ಸ್ವಲ್ಪ ಹಣ ಬೇಕಾತ್ರಿ. ಹಣನ ಎಷ್ಟು? 100 ರೂಪಾಯಿ. 100 ರೂಪಾಯಿ? ನನ್ನ ಹತ್ರ 150 ರೂಪಾಯಿ ಕೇಳಬಾರ್ದು, 200 ರೂಪಾಯಿ ಕೇಳು. ಏನ್ ಮಾಡ್ತೀವಿ? ಸೀರೆ ತಗೊಂಡಿನ್ರಿ. ಸೀರೆನಾ? ಓ, ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳು. ಸೀರೆ ತಗೊಂಡು ಬಾ, ಉಟ್ಕೊಂಡು ಸಂಜೆ ಮುಂದೆ ನನ್ನ ಎದುರಿಗೆ ಹೀಂಗ ಒಂದು ರೌಂಡ್ ಹೊಡಿ. ಅಂದ್ರೆ 6 ತಿಂಗಳು ತಂಪಾಗ್ತದ. ಆಯ್ತು ರೀ. ಸಂಜೆಗ್ ಬರ್ತೀನಿ. ರೇ ಯಜಮಾನ್ರೆ, ನಾನು ದುಡ್ಡು ಕೇಳಿದ್ರು ಕೊಡ್ಲಿಲ್ಲ. ಆ ಹೆಣ್ಣು ಬಂದ್ಬಿಟ್ಟು ಕುಲುಕಿ ಬಳುಕಿ 100 ಕೇಳಿದ್ರೆ 200 ಕೊಡ್ತೀರೇನ್ರಿ? ನನ್ ರೊಕ್ಕ ನನ್ನ ಮಾತು, ನೀನ್ ಯಾರ ಕೇಳೋದಕ್ಕೆ? ರೇ, ನೀವು ಅದ್ ಹೇಗೆ ನಾಟಕ ಆಡ್ತೀರಾ ನಾನು ನೋಡ್ತೀನಿ. ನೋಡ್ತೀನಿ. ನಟ ಭಯಂಕರ, ಹಂಗ್ ಮಾಡ್ಬೇಡ ತಮ್ಮ. ನಿಮ್ಮಂತ ಕಲಾವಿದರ ತಲೆಯಲ್ಲಿ ಕಲೆ ಬದುಕಿರೋದು. ಹಂಗ್ ಮಾಡ್ಬೇಡಪ್ಪ, ಕೊಡ್ತೇನಪ್ಪ.
ಮಲ್ಲಪ್ಪ, ಬಂಗಾರ ಮೊಟ್ಟೆ ಇಡೋ ಕೋಳಿ ಸಿಕ್ತಲೇ ಮಗನ ಇವತ್ ನಿನಗ. ಅಮ್ಮ, ತಾಯೇ. ಯಾರು? ತಾಯೇ ಶಾರದಾಂಬೆ, ಪಾಹಿಮಾಂ ಪಾಹಿಮಾಂ. ತಾಯಿ ಅಯ್ಯಯ್ಯೋ. ನಮಸ್ತೆ. ನನ್ ಕಾಲ್ಗೆ ಯಾಕೆ ನಮಸ್ತೆ. ನಮಸ್ಕಾರ ಮಾಡ್ತಾ ಇದ್ದೀರಾ? ತಾಯೇ, ತಾವು ಸಾಕ್ಷಾತ್ ಶಾರದಾ ದೇವಿ, ಸರಸ್ವತಿ, ಸಂಗೀತ ವಿದೂಷಿ. ತಾಯಿ ಸಂಗೀತ ವಿದೂಷಿ. ನೀವು ದಾರಿ ತಪ್ಪಿ ಬಂದಿರ್ಬೇಕು. ನಾನು ಸಂಗೀತಗಾರಳು ಅಲ್ಲ, ವಿದೂಷಿನೂ ಅಲ್ಲ. ನೀವಲ್ದಿದ್ರು ನಿಮ್ಮ ಮಗ ಸಾಕ್ಷಾತ್ ಸರಸ್ವತಿಯ ವರಪುತ್ರದಾನ್ರಿ. ಅವರು ಸಂಗೀತನ ಕೇಳಿ ಅಕ್ಕಿಯಿಂದ ಹಿಡಿದು ಕೋತಂಬರಿ ಸೊಪ್ಪಿನವರೆಗೂ ತಂದಿದೆ. ತಗಾಡ್ರಿ. ನೀವ್ ಯಾರು? ನೋಡ್ರಿ, ನಾನು ಕಲಾಕಾರಿಗೆ ಪ್ರೋತ್ಸಾಹ ಕೊಡೋನು. ರಂಗಭೂಮಿಯಲ್ಲಿ ಈ ಬಬ್ರುವಾನ ಪಾಠ ಮಾಡ್ತಿದ್ದ ಬಗ್ಗಿ ನೋಡು ಭರಮಪ್ಪನರ ಮಗ ನಾನು, ಮ್ಯಾಟ್ನಿ ಮಲ್ಲಪ್ಪ ಅಂತ. ಈ ಸೀಟಿ ಹೊಡೆಯೋ ಕಲೆ ಇಲ್ಲಿವರೆಗೂ ಹುಡುಗಿಯರನ್ನ ಚುಡಾಯಿಸೋದಕ್ಕೆ ಹುಡುಗರು ಮಾತ್ರ ಉಪಯೋಗಿಸ್ತಿದ್ರು. ಆದ್ರೆ ಅದನ್ನ ಒಂದು ದೈವಿಕ ಕಲೆ ಅಂತ ನೀವು ನಿಮ್ಮ ಮಗನಿಗೆ ಅನುಗ್ರಹಿಸಿದ್ದೆ. ಅದನ್ನ ಹೆಂಗ ಹೊರಗೆ ತರಬೇಕು ಅಂತ ನಿಮಗೆ ಗೊತ್ತಿಲ್ಲ. ಅದನ್ನ ನಿಮಗೆ ಹೇಳಬೇಕು ಅಂತ ಹೇಳಿ ನನಗ ಆ ಪರಮಾತ್ಮನ ಪ್ರೇರಣೆ ಆತು. ಅದಕ್ಕೆ ಬಂದೇನ್ರವ ತಾಯಿ. ಓಹೋ, ಸಂಗೀತ ವಿದ್ವಾಂಸರು ಏನಂತೀರಿ? ಓಹೋ, ಮಾತೋಶ್ರೀ ಅವರ ಎದುರು ಮಾತಾಡೋದಿಲ್ಲ ಅಂತ ಕಾಣ್ತೈತಿ. ಇಲ್ಲಪ್ಪ, ಆ ದೇವ್ರು ಅವನು ಮಾತಾಡೋ ಭಾಗ್ಯನೇ ಕಿತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಈ ದೇವ್ರ ಹೆಂಗ್ ನೋಡ್ರಿ, ಒಂದ್ ಕೊಡ್ತಾನ, ಇನ್ನೊಂದ್ ಕಸ್ಕೊಂಡ್ ಬಿಡ್ತಾನ. 1 ವರ್ಷ ಟೈಮ್ ಕೊಡ್ರಿ ಅವನ. ನಿಮ್ಮ ಮಗನ ಕೀರ್ತಿ ಹಳ್ಳಿಯಿಂದ ದಿಲ್ಲಿಗೆ ಹೋಗೋ ತನಕ ನಾನ್ ಬಿಡೋದಿಲ್ಲ. ನಿಮಗ್ ಬಂಗ್ಲೆ, ಅಂಬಾಸಡರ್ ಕಾರು, ಕೈಗೊಂದಾಳು ಕಾಲಿಗೊಂದಾಳು ಎಲ್ಲಾ ಮಾಡ್ತೇನ್ರಿ. ಅವರ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ನಿಮ್ಮ ಮಗನ ಎದುರು ಬಂದು ಕೈ ಕಟ್ಕೊಂಡು ನಿಲ್ಬೇಕು. ಹಂಗ ಮಾಡ್ತೇನ್ರಿ. ಅವರ ನಾನು ಅದಕ್ಕೆಲ್ಲ ಆಸೆ ಪಡೋಳಲ್ಲ. ನನ್ನ ಮಗ ಕೀರ್ತಿವಂತನಾಗಿ ಅವ್ರ ಅಪ್ಪನ ಆಸೆ ತೀರ್ಸಿದ್ರೆ ಸಾಕು. ನೋಡ್ರಿ ಅವ್ವ, ಇವತ್ತಿನಿಂದ ನಾನು ನಿಮ್ 2ನೇ ಮಗ ಅಂತ ತಿಳ್ಕೊಳ್ರಿ. ಈ ಅಗ್ರಿಮೆಂಟ್ಗೆ ಸಹಿ ಹಾಕ್ರಿ. ದುರ್ದುಂದೇಶ, ಈ 100 ರೂಪಾಯಿ ಅಡ್ವಾನ್ಸ್ ತಗೊಳ್ರಿ. ಇವತ್ತಿಂದ ನಿಮ್ ಗಾಡಿ ಖರ್ಚು, ಊಟ, ವಸ್ತಿ ಎಲ್ಲ ನಂದು. ಸಂಗೀತ ಕಚೇರಿಗಳಿಗೆ ಬರೋ ದುಡ್ಡಿನೊಳಗ ಕಾಲು ಭಾಗ ನಿಮಗ, ಮುಕ್ಕಾಲು ಭಾಗ ಮಾತ್ರ ನಮಗ. ಎಲ್ಲಾ ಪೇಪರ್ನ ಹೆಸರು ಬರೋಂಗ್ ಮಾಡ್ತೇನ್ರಿ. ಅಂದಂಗ ಹೆಸರು ಏನಂದ್ರಿ? ಮುರಳಿ. ಮುರಳಿ? ಓ, ಮುರಳಿ ಅಲ್ಲ, ಸಂಗೀತ ವಿದ್ವಾನ್ ಮುರಳಿ. ಸಂಜಿಕ ಬರ್ತೇನ್ರಿ. ನಮಸ್ಕಾರ. ಇದು ನಿಮ್ ಮಗನಿಗೆ ಅಕ್ಷಯವಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ. ಸುಧಾ, ಸುಧಾ, ಏನಪ್ಪ? ನೋಡಮ್ಮ, ನಮ್ಮ ಅಕ್ಕನ ಕಾಗದ ಬರೆದಿದ್ದೀನಿ. ಅವ್ರು ಇವತ್ತು ಬರ್ತಾರೆ. ಹೋಗಿ ಅಲಂಕಾರ ಮಾಡ್ಕೊ. ಅಪ್ಪ, ನಾನ್ ಮುರಳಿಗೆ ಮನಸ್ಸು ಕೊಟ್ಟಿದ್ದೀನಪ್ಪ. ಅವನ್ನೇ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಪ್ಪ. ಸುಧಾ, ಅಪ್ಪ, ಆದ್ರೆ ಅವನ್ನೇ ಮದ್ವೆ ಆಗ್ತೀನಿ, ಇಲ್ಲ ಅಂದ್ರೆ ಜೀವನದಲ್ಲಿ ಮದ್ವೆನೇ ಆಗಲ್ಲಪ್ಪ. ನೀನು ಹದ್ಮೀರಿ ಮಾತಾಡ್ತಾ ಇದ್ಯಾ. ಇವತ್ತೇನಾರು ನೀನ್ ನಮ್ಮ ಮಕ್ಕಳ ಎದುರಿಗೆ ನನಗೆ ಅವಮಾನ ಆಗೋಗಿ ನಡ್ಕೊಂಡ್ರೆ ಮುಂದೆ ಏನಾಗುತ್ತೆ ಅಂತ ನಾ ಹೇಳಲ್ಲ. ನಾನು ಮರ್ಯಾದೆಗೋಸ್ಕರ ಪ್ರಾಣ ಬಿಡೋಕ್ಕೂ ಹಿಂಜರಿಯೋನಲ್ಲ. ಇದು ನಿನಗೆ ಚೆನ್ನಾಗಿ ಗೊತ್ತಿದೆ. ಅವರೆಲ್ಲ ಬಂದ್ರು, ನಿನ್ನಿಷ್ಟ ಬಂದ ಹಾಗೆ ಮಾಡ್ಕೊ. ಹೋಗು. ವೆಂಕು, ನೋಡು, ನಿನ್ನ ಅಳಿಯನ್ ಕರ್ಕೊಂಡ್ ಬಂದಿದ್ದೀನಿ. ಸದಾಶಿವ, ಮಾವನ್ಗೆ ನಮಸ್ಕಾರ ಮಾಡಪ್ಪ. ನಮಸ್ಕಾರ ಮಾವ. ಯಾಕೋ ವೆಂಕು, ಹುಷಾರಿಲ್ವೇನೋ? ಯಾಕೋ ಒಂಥರ ಇದ್ದೀಯಾ? ಹಾಗೇನಿಲ್ಲಕ್ಕ, ಬಾ ಒಳಗೋಗೋಣ. ಹೆಂಗಸರು ಇಲ್ಲದ ಮನೆ ಎಲ್ಲ ನೀನೇ ನೋಡ್ಕೋಬೇಕು. ನಾನೇನ್ ಬೇರೆಯವಳೇನೋ? ಇರ್ಲಿ ಬಿಡು, ಎಲ್ಲ ನಾನೇ ನೋಡ್ಕೋತೀನಿ. ಬಾ ಕೂತ್ಕೋ. ಎಲ್ಲಿ ಸುಧಾ ಕಾಣ್ತಿಲ್ವಲ್ಲ? ಎಲ್ಲೋ ನನ್ ಸೊಸೆ? ಸುಧಾ, ಸುಧಾ. ನೋಡ್ದೇನು ಸದಾಶಿವ? ಸುಧಾ ನೋಡಿ ಬಹಳ ದಿನ ಆಯ್ತು ಅಂದ್ಯಲ್ಲ, ನೋಡ್ದೇನು ನನ್ ಸೊಸೆನ? ಕರ್ಪೂರದ ಬೊಂಬೆನೋ? ಕರ್ಪೂರದ ಬೊಂಬೆ. ನಾನ್ ನೋಡೋದ್ ಏನಿದೆ ಅಮ್ಮ,
ಸುಧಾ ನಾನು ಜೊತೆಲೆ ಆಡ್ ಬೆಳೆದವರು. ಈಚೆಗೆ 5 ವರ್ಷದಿಂದ ನೋಡಿರ್ಲಿಲ್ಲ ಅಷ್ಟೇ. ಇನ್ನು ನೀವು ಮುಂದಿನ ಏರ್ಪಾಡು ಮಾಡ್ಬೋದು. ಹಾ ತಗೊಳ್ಳಿ. ತಗ ವೆಂಕು, ನಾಳೆ ಬರೋ ಸಪ್ತಮಿ ದಿನ ಮುಹೂರ್ತ ಚೆನ್ನಾಗಿದೆಯಂತೆ. ಅವತ್ತೇ ಮದುವೆ ಮಾಡ್ಬಿಡೋಣ. ಇಂಥ ಮದುವೆ ಈ ಊರ್ನಲ್ಲಿ ಹಿಂದೆ ನಡೆದಿರಬಾರ್ದು, ಮುಂದೆ ನಡೀಬಾರ್ದು. ತಗೊಳ್ರಿ ಬಾಯ್, ಇದ್ರಾಗ ಎಲ್ಲಾ ಒಡವಿ ವಸ್ತಿ ಎಲ್ಲಾನು ಅದಾವ್. ಈ ಒಡವೆ ವಸ್ತು ಎಲ್ಲ ನಮ್ಗೆ ಯಾಕೆ? ಇದೆಲ್ಲ ಬಂಗಾರದ್ದಲ್ಲ, ಗೆಲಿಟಿ ನೀವು. ಇವತ್ತಿನ ಆಡಂಬರಕ್ಕೆ ಇವೆಲ್ಲ ಬೇಕು. ಹೋಗಪ್ಪ, ಲಗು ಹೋಗಿ ಹಾಕೊಂಡ್ ಬಾ. ಬಾಯರ, ಇವತ್ತಿನ ದಿವಸ ಬಹಳ ಚಲೋ ಪಬ್ಲಿಸಿಟಿ ಮಾಡೇನ್ರಿ. ಈ ಪುಣ್ಯಾತ್ಮನ ದಯದಿಂದ ಇವತ್ತಿನ ಕಚೇರಿ ಸಕ್ಸಸ್ ಆತಂದ್ರ ಇನ್ ಮ್ಯಾಲ ನಿಮ್ ಮಗಂದು ಕಚೇರಿ ಮ್ಯಾಲ್ ಕಚೇರಿ, ಕಚೇರಿ ಮ್ಯಾಲ್ ಕಚೇರಿ, ಕಚೇರಿ ಮ್ಯಾಲ್ ಕಚೇರಿ ಅನ್ನಂಗ್ ಕಾರ್ ರೆಡಿ ಐತಿ. ಲಗು ಬಂದ್ಬಿಡ್ರಿ. ಮುರಳಿ, ಇದು ನಿಮ್ ತಂದೆ ಕಚೇರಿಗೆ ಹೋಗುವಾಗ ಹಾಕೊಳ್ತಾ ಇದ್ರು. ಬಾ. ಸಂಗೀತ ಪ್ರೇಮಿಗಳಿಗೆ ಸ್ವಾಗತ, ಸುಸ್ವಾಗತ. ಸಿಟಿ ಹಾಕೋದ್ರಲ್ಲಿ ಕಲಾ ರಸಿಕರನ್ನ ಮೋಡಿ ಮಾಡಿ ಸಂಗೀತ ಸಾಗರದಲ್ಲಿ ಮುಳುಗಿಸಿ ಆನಂದ ಪಡಿಸ್ತಾರೆ ನಮ್ಮ ಸಂಗೀತ ಶಿರೋಮಣಿ ಶ್ರೀ ಮುರಳಿ.
ನಿಮ್ಮೂರಾಗ ಉತ್ಸವನ ನೋಡ್ರಿ, ನಿಮ್ಮೂರಾಗ ಉತ್ಸವ, ಇನ್ನೊಂದೂರಾಗ ಜಾತ್ರಿ, ಮತ್ತೊಂದೂರಾಗ ಮದುವೆ, ಇನ್ನೊಂದೂರಾಗ ಇಲೆಕ್ಷನ್. ಎಲ್ಲಿಗಂತ ಬರ್ಲಿಕ್ಕೆ ಆಗ್ತದ? ಇರೋನ್ ಒಬ್ಬ ಮುರಳಿ. ಆಗೋದಲ್ರಿ? ಇಲ್ಲೇ ನನ್ ಡೈರಿ ಹೌಸ್ ಫುಲ್ ಆಗೈತಿ. ನೀವೊಂದ್ ಕೆಲಸ ಮಾಡ್ರಿ, ಇನ್ನೊಂದ್ 2 ವರ್ಷ ಬಿಟ್ಟು ಫೋನ್ ಹಚ್ಚ್ರಿ. ಆಗೋದಲ್ರಿ? ಇಲ್ರಿಪ್ಪ. ಇಡ್ರಿ. ಇರಪ್ಪ. ಹೇಳ ನೀನ. ಛೇ ಈ ಜನರ ಕಾಡ್ ಸಾಕಾಗೋಯ್ತ್ರಿ ಬಾಯ್ರ. ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಈ ಜನ ನಿಮ್ ಮಗನ ಕಚೇರಿ ಸಲುವಾಗಿ ಕೈ ತೊಳ್ಕೊಂಡು ಬೆನ್ನತ್ತಾರ. ಫೋನ್ಯಾಗ ಅವ್ರು, ಥಿಯೇಟರ್ನ್ಯಾಗ ಅವ್ರು, ಹೋಟೆಲ್ನ್ಯಾಗ ಅವ್ರು. ಇನ್ನು ನಿಮ್ ಮನಿ ಮುಂದಂತೂ ಬಿಡ್ರಿ ಬಾಯ್ರ. ನಿಮ್ಮ ಮನಿ ಮುಂದೆ ಇದ್ದಷ್ಟು ಮಂದಿ ಬ್ಯಾರೆ ಎಲ್ಲೂ ಇಲ್ಲಿ ನೋಡ್ರಿ. ಎಲ್ಲ ನಿಮ್ ದಯೆ. ನೀವಿಷ್ಟು ಕಷ್ಟ ಪಡ್ತಿದ್ರೆ ನನ್ನ ಮಗನಿಗೆ ಇಷ್ಟೊಂದು ಗೌರವ ಸಂಪತ್ತು ಬರ್ತಿರ್ಲಿಲ್ಲ. ನಿಮ್ ಋಣನ ನಾವ್ ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲ. ನೋಡ್ರಿ ಬಾಯರ, ನಿಮ್ ಮಗ ಅಪ್ಪಟ ಬಂಗಾರ ಇದ್ದಂಗ. ಅವಾಗ ಮೆರಗ ಕೊಡಾಕ ನಾವು ಹಿತ್ತಾಳಿ ತಾಮ್ರ ಇದ್ದಂಗ. ಸ್ವಾಮಿ, ಪೇಪರ್ನವರೆಲ್ಲ ಕಾಯ್ತಾ ಇದ್ದಾರೆ. ಬರ್ತೇನೆ ಅಂತ ಹೇಳಪ್ಪ. ಸರಿ ಸ್ವಾಮಿ. ನೋಡ್ರಿ ಬಾಯರ, ಪೇಪರ್ನವ್ರ ಮುಂದೆ ನೀವೇನು ಮಾತಾಡಕ್ ಹೋಗ್ಬೇಡ್ರಿ. ಎಲ್ಲಾ ಉತ್ತರ ನಾನ ಕೊಡ್ತೇನೆ. ಬರ್ರಿ. ನಮಸ್ಕಾರ. 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 ಕೋರಿ. ನೋಡ್ರಿ, ಏನ್ ಕೇಳ್ತೀರಿ ಲಘು ಕೇಳ್ಬಿಡ್ರಿ. ಯಾಕಂದ್ರ ನಮ್ ಹತ್ರ ಟೈಮ್ ಇಲ್ಲ. ನೀವು ಹುಟ್ಟಾನೆ ಮೂಗ್ರ? ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ಜ್ವರ ಬಂದು ಮಾತು ಹೋಯ್ತು. ಮಿಸ್ಟರ್ ಮುರಳಿ, ಈ ಸಂಗೀತ ನಿಮ್ಗೆ ಹೇಗ್ ಬಂತು? ಇದೇನ್ ಕೇಳ್ತೀರಿ ಶಿವ? ಶಿವದ ಮರಿ ಶಿವ ಆಗದ ಕಟ್ಟೆ ಆಗ್ತದನ? ಇವ್ರಪ್ಪ ಬಹಳ ದೊಡ್ಡ ಸಂಗೀತ ವಿದ್ವಾಂಸರಿ. ಮಿಸ್ಟರ್ ಮುರಳಿ, ನಿಮ್ಮನ್ನೊಂದು ಹುಡುಗಿ ಪ್ರೇಮಿಸಿ ಈ ಸಂಗೀತ ಬಿಟ್ಟು ನನ್ ಸಂಗಾತಿಯಾಗು ಅಂದ್ರೆ ಆಗ ಏನ್ ಮಾಡ್ತೀರಾ? ಯವ್ವ ತಾಯಿ, ಕಲೋಪಾಸಕನಿಗೆ ಕಲೆ ಹುಚ್ಚು ಬಿಡಿಸಿ ಕಾಮದ ಹುಚ್ಚಿಡಿಸೋ ಪ್ರಶ್ನೆ ಬ್ಯಾಡ್ರವ. ನಿಮ್ ಜೀವನನ ಸಂಗೀತಕ್ಕೋಸ್ಕರ ಮುಡಿಪಾಗಿಟ್ಟು ಕಲಾಸೇವೆ ಮಾಡೋದೇ ತಮ್ಮ ಗುರಿ ಏನು? ಅಲ್ರಿ, ಒಂದ್ ದಂಧೆ ಹಿಡ್ಕೊಂಡಿರೋರು ಕಷ್ಟ ಬರ್ಲಿ ಸುಖ ಬರ್ಲಿ ಅದ್ರಲ್ಲೇ ಸಾಯ್ತಾರ. ಅದ್ರಲ್ಲೂ ಇದು ಕಲೆ. ಒಂದ್ ಸಲ ಹಿಡ್ಕೊಂಡ ಮೇಲೆ ಸಾಯೋವರೆಗೂ ಬಿಡೋದಲ್ಲ. ನಮಸ್ಕಾರ. ಅಮ್ಮ ಶರಬತ್ತ. ಸುಮ್ನೆ ಇರ ವಿಮಲಾ. ನಾಳೆಗೆ ಅರ್ಶನ ಕುಂಕುಮ ತಟ್ಟೆ ಎಲ್ಲ ರೆಡಿ ಮಾಡಿಟ್ಟಿದೀಯೇನೆ? ಮಾಡಿಟ್ಟಿದೀನಿ ಅತ್ತೆ. ರಜನಿ, ನಿನಗೆ ಹೇಳಿದ ಕೆಲಸ ಏನ್ ಮಾಡಿದೆ? ಅಯ್ಯಯ್ಯೋ, ಮರ್ತೇ ಬಿಟ್ಟೆ. ನಿನಗೆ ಹೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗಿಲ್ಲ, ನಾಳೆ ಅಡಿಗೆ ಮನೆ ಜವಾಬ್ದಾರಿ ಎಲ್ಲ ನಿಂದು. ಆಯ್ತಮ್ಮ. ಚೆನ್ನಾಗಿದ್ಯಾ ಪುಟ? ತಿಂಡಿ ತಿಂದ್ಯಪ್ಪ? ಅಜ್ಜಿ, ನಾಳೆ ಹಾಗಾಯ್ತು ಹೀಗಾಯ್ತು ಅಂತ ಯಾರು ಚಕಾರ ಎತ್ತಬಾರ್ದು, ಗೊತ್ತಾಯ್ತಾ? ಸರಿ ಕಣೆ. ದಡ್ಡಮ್ಮ, ನಾ ಏನ್ ಮಾಡ್ಲಿ? ಈಗ ಮಾಡ್ತಿದ್ದಿಲ್ಲ ಅಷ್ಟೇ ಸಾಕು. ಹೋಗೋ ಗೋಬೆ ಮುಂಡೆ ಇದೆ. ಈ ಮನೇಲೆಲ್ಲ ನಾನೇ ನೋಡ್ಕೋಬೇಕು. ವೆಂಕು ವೆಂಕು ವೆಂಕು. ಸುಧಾ, ಇದೇನ್ ಹೇಳ್ತಾ ಇದೀಯಾ? ನಾಳೆ ಮದ್ವೆ ಕಳಕಳಿಯಾಗಿರ್ಬೇಕಮ್ಮ. ನಿಮ್ಮಮ್ಮನ್ ನೆನ್ಸ್ಕೊಂಡೇನೆ? ಅಯ್ಯೋ ಪಾಪ, ನಾನು ನಿಮ್ಮಮ್ಮನಿಗಿಂತಲೂ ಹೆಚ್ಚಲ್ವೇನೆ? ಮಲ್ಕೊಮ್ಮ. ವೆಂಕು. ಸುಖ ಸವಿ ಬಾಳಿನ ಶುಭರಾಗಕ್ಕೆ ಶ್ರುತಿಯಾಗೆ ನೀ ಗಾಯಕ ನಾನೇ. ಸುಖ ಸವಿ ಬಾಳಿನ ಶುಭರಾಗಕ್ಕೆ ಶ್ರುತಿಯಾಗೆ ನೀ ಗಾಯಕ ನಾನೇ. ಬಾಯರ, ಮುರಳಿನ ಫಾರಿನ್ ಕಳ್ಸಕ ಎಲ್ಲಾ ವ್ಯವಸ್ಥೆ ಮಾಡೇನ್ರಿ. ವೀಸಾ ಪಾಸ್ಪೋರ್ಟ್ ಎಲ್ಲಾ ನಾಳೆ ಸಿಗ್ತೈತಿ.
ಇಷ್ಟ ಆತಂದ್ರ ನಮ್ಮ ನಿಮ್ಮ ಆಸೆ ಈಡೇರ್ದಂಗ ಅಂದಂಗ ನಾ ಸ್ವಲ್ಪ ಹೊರಗೆ ಹೋಗಿ ಬರ್ತೇನ್ರಿ. ಡ್ರೈವರ್, ಇದನ್ನೆಲ್ಲ ನೋಡೋ ಭಾಗ್ಯ ನಿಮ್ಮಪ್ಪನ್ಗಿಲ್ದೆ ಹೋಯ್ತಲ್ಲಪ್ಪ. ಹೌದಮ್ಮ, ಇವತ್ತು ನಮ್ಮ ಗುರುಗಳ ಆತ್ಮಕ್ಕೆ ಶಾಂತಿ ಸಿಕ್ತು. ಅಣ್ಣ ಚೆನ್ನಾಗಿದ್ದೀರಣ್ಣ? ಏನ್ ಚೆನ್ನಾನೋ ಅಮ್ಮ. ಸಂತೋಷವಾಗಿರೋ ನಿಮಗೆ ನಾನೊಂದು ಸುದ್ದಿ ತಂದಿದ್ದೀನಿ. ಆ ಸುದ್ದಿ ಕೇಳೋದ್ರಿಂದ ನಿಮ್ಗೆ ಬೇಸರ ಆಗಬಹುದು. ಈ ಸುದ್ದಿ ನಿಮ್ಗೆ ಹೇಳದೆ ಹೋದ್ರೆ ಒಂದು ತಬ್ಲಿ ಜೀವ ಪ್ರಾಣ ಕಳ್ಕೊಂಡ್ಬಿಡುತ್ತಮ್ಮ. ನೀವೇನ್ ಹೇಳ್ತಿದ್ದೀರಾ? ಅಮ್ಮ, ಸುಧಾ ಮದುವೆನ ನಾಳೆನೆ ಬಲವಂತವಾಗಿ ಮಾಡಬೇಕು ಅಂತ ಅವರಪ್ಪ ಪ್ರಯತ್ನ ಪಡ್ತಿದ್ದಾರೆ. ಈ ಸಮಯಕ್ಕೆ ನಾವು ಅಲ್ಲಿಂದೇ ಹೋದ್ರೆ ಸುಧಾ ಜೀವ ಸಹಿತ ಇರಲ್ಲಮ್ಮ, ಜೀವ ಸಹಿತ ಇರಲ್ಲ. ಅಣ್ಣ, ಈಗ ನಾನೇನ್ ಮಾಡ್ಲಿ? ಅಮ್ಮ, ನಿಮ್ ಮಗನ ಭವಿಷ್ಯಕ್ಕೋಸ್ಕರ ಊರು ಮನೆ ಮಠ ಬಿಟ್ಟು ಬಂದು ನಿಮ್ ಗುರಿ ಸಾಧಿಸಿದ್ರಿ. ಇವತ್ತೊಂದು ಹೆಣ್ಣಿನ ಜೀವ ಉಳಿಸಿ ನಿಮ್ ಮಗನ ಬಾಳಲು ಪ್ರೀತಿ ಪ್ರೇಮ ಬೆಳಗೋ ಹಾಗೆ ಮಾಡಿ ತಾಯಿ. ನಾನು ಮಲ್ಲಪ್ಪನಿಗೆ ಮಾತು ಕೊಟ್ಟಿದ್ದೇನೆ. ಹೌದು, ಮಾತು ಕೊಟ್ಟಿದ್ ನಿಜಾರಿ ಅವರ. ಆದ್ರ ಒಂದ್ ಹೆಣ್ಣಿನ ಜೀವ ಉಳಿಸೋದಕ್ಕಿಂತ ದುಡ್ಡ ಮುಖ್ಯ ಅಲ್ಲ ಈ ಮಲ್ಲಪ್ಪಗ. ನಾನು ಹೆಣ್ಣು ಹೆತ್ತವನ. ಈ ಪಾಸ್ಬುಕ್ ಚೆಕ್ ಬುಕ್ ಎಲ್ಲಾ ಇದ್ರಾಗ ಐತಿ, ತಗೊಳ್ರಿ. ಮೊದ್ಲೇ ಸಲ ನಿಮ್ ಹತ್ರ ಬಂದಾಗ ಕಾಲು ಭಾಗ ನಿಮಗ ಮುಕ್ಕಾಲು ಭಾಗ ನನಗ ಅಂತ ಹೇಳಿದ್ದೆ. ಆದ್ರ ಹಾಲಿನಂತ ನಿಮ್ ಮನಸ್ಸು ನೋಡಿದ ಮ್ಯಾಲ ನಿಮಗ್ ದ್ರೋಹ ಮಾಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಕಲಾವಿದನಾಗಿ ಹುಟ್ಟಬಾರದು, ಹುಟ್ಟಿದ್ರು ಹೆಣ್ಮಕ್ಳು ತಂದೆ ಆಗಬಾರದು. ಏನೋ ನಿಮ್ಮ ದಯದಿಂದ ನನ್ನ ಮಗಳ ಮದುವೆ ಆತು, ಅವಳ ಬಾಳ ಹಸನ ಆತು. ಅವರ ಕಾರ್ ರೆಡಿ ಐತಿ, ಹೋಗೋಣ ನಡ್ರಿ. ನನ್ನ ನಾಟಕ ಕಂಪ್ನಿ ಐತಿ. ರಾತ್ರಿ ಲಕ್ಷಾಧೀಶ್ವರ, ಬೆಳಿಗ್ಗೆ ಭಿಕ್ಷಾಧೀಶ್ವರ. ನಡ್ರಿ, ಆಮೇಲೆ ಆಭಾಸ ಆಗಬಾರ್ದು. ನಡ್ರಿ. ಏನಕ್ಕ? ನಮ್ಮನೆ ಹಾಳಾಗೋಯ್ತು ಕಣೋ, ಇದನ್ನ ಓದ್ ನೋಡು. ಏನಾಯ್ತಕ್ಕ? ಅವಳಿನ್ ಯಾರಿಗೂ ಮನ್ಸು ಕೊಟ್ಟಿದ್ದಾಳಂತೆ ಕಣೋ, ಮನ್ಸು. ಅಮ್ಮ, ಈಗಾಗುತ್ತೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡಿದ್ದೆ. ಆ ನಾಯಿ ಮುಟ್ಟಿದ ಮಡಿಕೆನ ನಾನ್ ಮದುವೆ ಆಗೋದಿಲ್ಲ. ಅಕ್ಕ, ದುಡುಕ್ಬೇಡ. ಇದು ನನ್ನ ಮಾನದ ಪ್ರಶ್ನೆ ಅಲ್ವೇನಕ್ಕ? ನಿನ್ ಮಾನಕ್ಕೋಸ್ಕರ ನನ್ ಮಗನ್ ಭವಿಷ್ಯನ ಹಾಳು ಮಾಡ್ಕೊಳ್ಳೇನೋ? ನಡಿಯ ಸದಾಶಿವ, ಮದ್ವೆನೂ ಬೇಡ, ಏನು ಬೇಡ. ಅಕ್ಕ ಮುರಳಿ, ಶಾಸ್ತ್ರಿಗಳೇ, ನಿಮ್ ಮಗಳು ನಿಮ್ ಜಮೀನು ಹುತ್ತದ ಹತ್ರ ಬಿದ್ದಿದ್ದಾಳೆ. ನಾನು ಹಾವಿನ ಕೈಲಿ ಕಚ್ಚಿಸ್ಕೊಂಡು ಸತ್ತು ಹೋಗ್ತೀನಿ. ನಮ್ ದಮ್ ದನಂ ದ. ಸ್ವರದೇವತೆಯ ಸಾಕ್ಷಾತ್ಕಾರದಿಂದ ಯಾವುದು ಅಸಾಧ್ಯವೆಂದು ಭಾವಿಸಿದೆಯೋ ಅದನ್ನು ಸಾಧಿಸಬಹುದು.
ಸುಧಾ ಬಾ ಮಗಳೇ. ದಾಕ್ಷಾಯಣಮ್ಮ, ನನ್ನಿಂದ ದೊಡ್ಡ ಅಪರಾಧವಾಯಿತು. ಕೋಮಲವಾದ ಎರಡು ಮನಸ್ಸುಗಳನ್ನ ದೂರ ಮಾಡಿದೆ. ಆದರೂ ನಿಮ್ಮ ಮಗನ ನಾದಸುರಭಿಯಿಂದ ನನ್ನ ಮಗಳ ಪ್ರಾಣದಾನವಾಯಿತು. ದಯಮಾಡಿ ನನ್ನ ಮಗಳನ್ನ ನಿಮ್ಮ ಮನೆ ತುಂಬಿಸ್ಕೊಳ್ಬೇಕು ಅಂತ ಬೇಡ್ಕೊಳ್ತೀನಿ. ಸರಿಯಾಗಿ ಹೇಳಿದ್ರಿ. ಈ ಸಂತೋಷಕ್ಕೆ ನಾಳೆ ದಿವಸ ನಮ್ಮ ಮುರಳಿ ಸಂಗೀತ ಕಚೇರಿ ಇಟ್ಟಿದೀವಿ. ನೀವೆಲ್ಲರೂ ಸಂಸಾರ ಸಮೇತವಾಗಿ ಕೊಡಬೇಕು. ಹಾಗೆ ಅಕ್ಕಪಕ್ಕದವ್ರಿಗೆ ಹೇಳಿ ಕರ್ಕೊಂಡ್ ಬನ್ನಿ. ನಮಸ್ಕಾರ. ನಮ್ ದಮ್ ದ ನಮ್ ದ ನಮ್ ದಮ್ ದ ನಮ್ ದ ನಮ್ ದಮ್ ದ ನಮ್ ದ ನಮ್ ಆನಂದ